ಏನ್ ಮಾತಾಡಿದ್ರೆ ತಪ್ಪು, ಏನ್ ಮಾತಾಡಿದ್ರೆ ರೈಟು, ಏನ್ ಮಾತಾಡ್ಬೇಕು, ಏನ್ ಮಾತಾಡಬಾರ್ದು ಅಂತ ನನಗೆ ಗೊತ್ತು. ಇದು ಮಾತಾಡು ಅಪ್ಪ ಅಂತ ಮಗ ಕರೆದ ಕೂಡ್ಲೆ ಹೆಚ್ಚಿನ ಖುಷಿ ಆಗುತ್ತೆ. ನನ್ನ ಮಗ ಮಾತಾಡ್ತಾನೆ ಖುಷಿ ಆಗುತ್ತೆ. ಎಲ್ಲಿ ಏನು ಮಾತಾಡ್ಬೇಕಂತ ಕಲಿಯಕ್ಕೆ ಈ ಜೀವನ ಸರಿ ಹೋಗುತ್ತೆ. ಈ ಜೀವನ ಫುಲ್ ಸರಿ ಹೋಗುತ್ತೆ. ಚೆಕ್ ಮಾಡಿ. ಈ ಜೀವನ ಫುಲ್ ಸರಿ ಹೋಗುತ್ತೆ. ಎಲ್ಲಿ ಏನು ಏನ್ ಮಾತಾಡ್ಬೇಕು, ಏನ್ ಮಾತಾಡಬಾರ್ದು ಕಲಿಯಕ್ಕೆ ಈ ಪ್ರಪಂಚದಲ್ಲಿ ಈ ಜೀವನ ಮುಗ್ದೋಗ್ಬಿಡುತ್ತೆ. ಅದಕ್ಕೆ ಇದಕ್ಕೆ ಸಹವಾಸ ದೋಷ ಅಂತ ಕರೀತಾರೆ. ಸಹವಾಸ ದೋಷ ಅಂದ್ರೆ ಮನೆಯಿಂದ ಸ್ಟಾರ್ಟ್ ಆಗುತ್ತೆ. 70% ಮನೆಯಿಂದ ಜೀವನ ಸ್ಟಾರ್ಟ್ ಆಗುತ್ತೆ. ಮನೆಯಿಂದ ಅಪ್ಪ ಅಮ್ಮಿಂದ ಸ್ಟಾರ್ಟ್ ಆಗುತ್ತೆ. ಅಜ್ಜಿ ಅಜ್ಜಿಂದ ಸ್ಟಾರ್ಟ್ ಆಗುತ್ತೆ. ಈ ಜನ್ಮ ಅಂದ್ರೆ ಗೊತ್ತಿ ಈ ಪೂರ್ತಿ ಈ ಜೀವನ ಇರೋವರೆಗೂ 70% ಜೀವನ ಶೈಲಿ, 30% ಮಾತ್ರ ಲೈಫ್, 30% ವಂಶ ಪರಂಪರೆ. 70% ಏನು ₹70 ನಿಮಗೆ ಹೊರಗಡೆಯಿಂದ ಮತ್ತೆ ಮನೆಯಿಂದ ಕಲಿತೀರಿ. 30% ಬ್ಲಡ್ ಅಲ್ಲಿ ಬರುತ್ತೆ, ರಕ್ತದಲ್ಲಿ ಬರುತ್ತೆ. ಇದು ರಕ್ತದಲ್ಲಿ ಬರ್ತಕ್ಕಂಥದ್ದು ಅಂತ ಹೇಳ್ತಾರೆ. 70% ಸರಿ ಮಾಡ್ಕೋಬೇಕು, 30% ಸರಿ ಹೋಗುತ್ತೆ. 70% ಸರಿ ಮಾಡ್ಬೇಕು. 70% ಕೇಳಿಸುತ್ತೆ ಹೇಳೋದು ನಿಮ್ಗೆ? 70% ದೊಡ್ಡದ, 30% ದೊಡ್ಡದ? ₹70 ದೊಡ್ಡದ, ₹30 ದೊಡ್ಡದ? ಯಾರು ಹಿಂಗನ್ರಿ? ₹70 ದೊಡ್ಡದ, ₹30 ದೊಡ್ಡದ? ಸುಜಾತ ಯಾವ್ದು ದೊಡ್ಡದು? ನನಗೆ ಗೊತ್ತಿಲ್ಲ, ನಿಮ್ಗೆ ಕೇಳ್ತಾನೆ. ₹70 ಸರ್. ₹30? ಕಮ್ಮಿ ಸರ್. ಕಾಯಿಲೆ ಬರೋದು ₹70 ₹30? ₹30 ಸರ್. ₹30 ಕರೆಕ್ಟ್. ₹30 ₹70 ಅಜಯ್ ಸರ್? ಇದು ನಿಮ್ಮ ಅಜ್ಜನ್ ಕೇಳ್ತಾರೆ. ₹70 ಕಾಯಿಲೆ ಬರುತ್ತೆ. ನಮ್ಮ ಲೈಫ್ ಸ್ಟೈಲ್. ₹70 ಕಾಯಿಲೆ ಬರುತ್ತೆ. ಓಕೆ. 30 ಸಣ್ಣದು, 70 ದೊಡ್ಡದು. ಕರೆಕ್ಟಾ? ನಾವೇನ್ ಮಾಡ್ತೀವಿ, ₹70 ನೋಡಲ್ಲ, ₹30 ನೋಡ್ತೀವಿ. ನಮ್ಮ ಅಪ್ಪ ಹಿಂಗೆ, ನಮ್ಮ ಅಮ್ಮ ಹಿಂಗೆ, ನಮ್ಮ ಫ್ಯಾಮಿಲಿ ಹಿಂಗೆ. 70% ಅಭ್ಯಾಸಗಳಿಂದ ನಿಮ್ ಜೀವನ ಸರಿ ಮಾಡ್ಬೇಕು. 70% ಅಭ್ಯಾಸಗಳಿಂದ ಸರಿ ಮಾಡ್ಬೇಕು. 70% ಅಭ್ಯಾಸಗಳಿಂದ ಸರಿ ಮಾಡ್ಬೇಕು. 30% ಮಾತ್ರ ನಿಮ್ಮ ಅಪ್ಪ ಅಂತ ಮೂಗು, ನಿಮ್ಮ ಅಪ್ಪನಂತ ಕಿವಿ, ನಿಮ್ಮ ಅಪ್ಪನಂಗೆ ಮಾತಾಡ್ತೀನಿ, ನಿಮ್ಮ ಅಪ್ಪನಂಗೆ ಗದಿ, ಅದ ನಿಮ್ಮ ಅಪ್ಪನ ತರ ನಿಮ್ಮ ಅಪ್ಪ ಡ್ರಿಂಕ್ ಮಾಡಲ್ಲ, ನೀನ್ ಡ್ರಿಂಕ್ ಮಾಡ್ತೀನಿ. ಇದು 70 ಬರುತ್ತೆ. ಎದ್ರ ಬರುತ್ತೆ? 70 ಬರುತ್ತೆ. ಅಪ್ಪ ಮೇಸ್ಟ್ ಆಗ್ಯಾನೆ, ಮಗ ಊರ್ದನ ಕಾಯ್ತಾನೆ. ಇದು ಎದ್ರಾಗ ಬರುತ್ತೆ? 30 ಬರುತ್ತೆ, 70 ಬರುತ್ತೆ? ಯಾರ ಬರುತ್ತ್ರಿ? ಅಶ್ವಿತ್ ಯಾರ ಬರುತ್ತೆ? ಅಪ್ಪ ಮೇಸ್ಟ್ ಆಗ್ಯಾನೆ, ಮಗ ಊರಾಗ ದನ ಕಾಯ್ತಾನೆ. ಇದು ಯಾವ್ದ್ರಾಗ ಬರುತ್ತೆ? 70 ಬರುತ್ತೆ, 30 ಬರುತ್ತೆ? ಸರ್ 30 ಬರುತ್ತೆ ಸರ್. 30 ಯಾವ್ದ್ರಾಗ ಬರುತ್ತೆ ಸರಿ? 70 ಬರುತ್ತೆ ಸರ್. 70 ಬರುತ್ತೆ. ಯಾಕಂದ್ರೆ ಮರ್ತೋಗಿ ನೆನಪಿಲ್ಲ ನಿಮ್ಗೆ. ಅಲ್ವಾ? 70 ಬರುತ್ತೆ ಇದು. ಕರೆಕ್ಟ್ ಅಲ್ವಾ? 70 ಬಹಳ ಬರುತ್ತೆ ನಿಮ್ಗೆ ಲೈಫ್ ಅಲ್ಲಿ. 30 ಸಣ್ಣದು. 70 ದೊಡ್ಡದು, 30 ಸಣ್ಣದು. ನಾವೇನ್ ಮಾಡ್ತೀವಿ ಹೇಳಿ? 30 ಮೇಲೆ ಡಿಪೆಂಡ್ ಆಗಿದೀವಿ. ಕರೆಕ್ಟಾ? ನೀವು 70 ಎಲ್ಲಿ ಬರ್ಸ್ತಾರ ಅಂತ ಕೇಳಿ. 70 ಯಾವ್ದು? ಯಾವ್ದು 70 ಯಾವ್ದ್ರಿ? ಸ್ವಲ್ಪ ಯಾರು ಹೇಳ್ತೀನಿ ಕೈ ಎತ್ತಿ. ಸರ್ 70, 30 ಇದೆ. ನೀವು ಆಕ್ಚುಲಿ ಗೊತ್ತಾ, ನಾವ್ ಇವತ್ತು ಹೊರಗಡೆ ಹೋಗಿ ಮೆಡಿಸಿನ್ ತಗೊಳ್ತಾರೆ ಏನ್ ಗೊತ್ತಾ? ನಮಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಅದಕ್ಕೆ ನಾವು ಹೊರಗಡೆ ಹೋಗಿ ತಗೊಳ್ತೀರ. ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಎಲ್ಲಿ ಏನ್ ತಿನ್ಬೇಕು, ಏನ್ ತಿನ್ನಬಾರ್ದು, ಹೆಂಗಿರ್ಬೇಕಂತ ಗೊತ್ತಿದ್ದಕ್ಕೆ ಮೆಡಿಸಿನ್ ಬಂದಿದೆ ಲೈಫ್ ಅಲ್ಲಿ. ಈಸಿ. ಅದಕ್ಕೆ ಏನ್ ಹೇಳೋದು ನಾನು ನಿಮಗೆ, ಯಾವ್ದು 70 ಏನೇನ್ 70 ಬರುತ್ತೆ? ರಿಜನ್ ಮಾಡಿ, ಎಷ್ಟು ಚೆನ್ನಾಗಿ ರಿಜನ್ ಮಾಡ್ತೀರಿ, ಎಷ್ಟು ಜಾಣ ಇದೆ ನೋಡೋಣ. ರೈಜನ್ ಮಾಡಿ ಸರ್. 70 ಬರ್ಸಿದ್ರೆ 70 ರೈಜನ್ ಮಾಡೋಕೆ ಒಂದೊಂದೇ ಪಾಯಿಂಟ್ ಹೇಳಿ, ಪರವಾಗಿಲ್ಲ. 70 ಯಾವ ಸರ್? ಒಬ್ರಿಗೆ ಗೊತ್ತಿಲ್ವಾ? ಇವ್ಯಾರು ಮಲ್ಕೊಳಲ್ವಾ? ಇದು ಎದ್ರಾಗ ಬರುತ್ತೆ? ಯಾರು ಊಟ ಮಾಡಲ್ವಾ? ಅದು ಎದ್ರಾಗ ಬರುತ್ತೆ? ಶಿಫ್ಟ್ ಬರಲ್ವಾ? ಅದು ಎದ್ರಾಗ ಬರುತ್ತೆ? ಎಕ್ಸರ್ಸೈಸ್ ಮಾಡೋದು ಎದ್ರಾಗ ಬರುತ್ತೆ? ನೀರು ಕುಡಿಯೋದು ಎದ್ರಾಗ ಬರುತ್ತೆ? ನಿದ್ದೆ ಮಾಡೋದು ಎದ್ರಾಗ ಬರುತ್ತೆ? ಎದ್ರಾಗ ಬರುತ್ತೆ? ನಿಮ್ಗೆ ಗೊತ್ತಿಲ್ವಾ? ಅದಕ್ಕೆ ಕಾಯಿಲೆ ಬಂದಿರೋದು, ಅದಕ್ಕೆ ಮೈನ ಬಂದಿರೋದು, ಅದಕ್ಕೆ ಮೈನ ಬಂದಿರೋದು, ಅದಕ್ಕೆ ನಿದ್ದೆ ಬರ್ತಿರೋದು, ಅದಕ್ಕೆ ಟೆನ್ಷನ್ ಆಗ್ತಿರೋದು. ಎದ್ರಾಗ ಬರ್ತಾ ಇದೆ ಹೇಳಿ? ನಿಮಗೆ ಒಂದ್ ಹೆಂಗ್ ಗೊತ್ತಾ? ಈಸಿಯಾಗಿ ಮೆಡಿಸಿನ್ ಇಂದ ಹೊರಗಡೆ ಬರಕ್ಕೆ, ನಿಮ್ಗೆಲ್ಲಾ ಫ್ರೀಡಮ್ ಬದುಕಕ್ಕೆ ನಿಮ್ಗೆ ಏನ್ ಬೇಕು ಗೊತ್ತಾ? ಸತ್ಯ ಗೊತ್ತಿರ್ಬೇಕು, ಎದ್ರಿಂದ ಬರುತ್ತೆ ಅಂತ. ಇದು ಗೊತ್ತಾದ್ರೆ ನಿಮ್ಗೆ ಬೇರೆ ಏನು ಬೇಕಾಗಿಲ್ಲ. ನಾರ್ಮಲಿ ನೀವು ನಿಮ್ಮನ್ನ ಸರಿ ಮಾಡ್ಕೊಂಡ್ಬಿಡ್ತೀರಿ. 70% ಲೈಫ್ ಸ್ಟೈಲಿಂದ ಬರುತ್ತೆ, ಜೀವನ ಶೈಲಿಯಿಂದ. 30% ಮನೆಯಿಂದ ಬರುತ್ತೆ. ಈಗ ನೀವು ಕಲಿಬೇಕು ಗೊತ್ತಾ? ಹೊರಗಡೆ ಹೋಗೋದು ಇರೋ ಟೈಮ್ ಅಲ್ಲಿ ದಿನಕ್ಕೆ 24 ಗಂಟೆಯಲ್ಲಿ ಮಕ್ಕಳು ಎಷ್ಟೋ ಸ್ಕೂಲ್ ಆಗಿರ್ತಾರೆ ಮೇಡಮ್? ಹಿಂಗನ್ರಿ, ಎಷ್ಟೋ ಸ್ಕೂಲ್ ಆಗಿರ್ತಾರೆ ಮಕ್ಕಳು? 6 ಗಂಟೆ ಇರ್ತಾರೆ. ಇನ್ನು ಎಷ್ಟು ಅವರ್ ಮಿಕ್ಕಿದೆ? 18 ಅವರ್ ಎಲ್ಲಿರ್ತಾರೆ ಅವರು? ಮನೇಲಿ ಇರ್ತಾರೆ. ಮತ್ತೆ ಜಾಸ್ತಿ ಏನ್ ಕಲಿತಾರೆ? ಮನೇಲಿ ನಾವೇನ್ ಕಲಿಸ್ತೀವೋ ಅದನ್ನ ನಾವೇನ್ ಮಾಡ್ತೀವೋ ಅದನ್ನ ಕಲಿತಾರೆ. 70%, 30% ನಾವೇನ್ ಮಾಡಿ ಗೊತ್ತಾ? 70% ಮರ್ತೋಗಿ 30% ಫೋಕಸ್ ಮಾಡ್ತೀವಿ. ಒಬ್ಬ ಮಗ, ಒಬ್ಬ ಮಗಳು, ಅಥವಾ ನಿಮ್ ಮನೆಗೆ ಹುಟ್ಟಿದಿಂದ ಸ್ಟಾರ್ಟ್ ಮಾಡಿದ್ರೆ, ಹುಟ್ಟಿದಾಗಿಂದ ನಿಮ್ ಮನೆಗೆ ಏನಾಗಿದೆ? ಮೆಡಿಸಿನ್ ಸ್ಟಾರ್ಟ್ ಆಗಿದೆ. ಜೀವನ ಶೈಲಿ, ಲೈಫ್ ಸ್ಟೈಲ್ ಇಂದ ನೀವು ನೋಡೋ ಪ್ರತಿ ಕ್ಷಣ ಕೂಡ ಎಷ್ಟು ಜನಕ್ಕೆ ಹೊರಗಡೆ ನಾವು ಮೀಟ್ ಮಾಡ್ತೀವಿ. ಹೊರಗಡೆ ಮೀಟ್ ಮಾಡಿರುವಾಗ ನಾನು ಹೇಳ್ತಿರೋದು, ನಾವ್ ಹಿಂಗೆ ಸರ್, ನಾವ್ ಹಿಂಗೆ, ನಮ್ಮ ಅಪ್ಪ ಹಿಂಗೆ, ನಮ್ಮ ಅಮ್ಮ ಹಿಂಗೆ, ನಮ್ಮ ಅಪ್ಪ ಡಯಾಬಿಟಿಸ್, ನಮ್ಮ ಅಪ್ಪ ಅವ್ರಿಗೆ ಡಯಾಬಿಟಿಸ್, ಅವ್ರಿಗೆ BP, ಅವ್ರಿಗೆ ಶುಗರ್ ಅಂದೆಲ್ಲ ವಂಶ ಪರಂಪರೆ ಸರ್.
ಅಂತ ಹೇಳ್ತಾರೆ. ಒಂದ್ಸರಿ ಆದ್ರೂ ಕುಂತು ನಿನ್ನ ಜೀವನ ಶೈಲಿ ಚೇಂಜ್ ಮಾಡ್ಕೊಂಡು ನೋಡು. ಏನ್ ಮಾಡ್ಬೇಕು ವೀರ್ಯ ಸರ್, ಒಂದು 3 ತಿಂಗಳು ಟೈಮ್ ಕೊಡ್ತು ನಾನು. ಆ ಟೈಮಲ್ಲಿ ಏನೋ ಕಲಸಿದ್ರೆ ಕಲಿಸಿ ಅದನ್ನ ಚೇಂಜ್ ಮಾಡಿ ಅಂತ ಯಾರು ಬಂದು ನಾನು ಒಳ್ಳೆ ಮುಂದೆ. ಯಾಕಂದ್ರೆ ಯಾರ ಮೇಲೆ ತಪ್ಪು ಕೂಡಿಸಿ ನಾನು ಒಳ್ಳೆಯನಾಗಿ ಬದುಕೋದು ಲೈಫಲ್ಲಿ. ತಿರುಗಿ ಹೇಳ್ತಾರೆ, ಅಪ್ಪನ ಆಸ್ತಿ ಮಗ ಅನುಭವಿಸ್ಕೊಂಡೇ ಕುತ್ಕೊಂಡಿರ್ತಾರೆ. ಅಪ್ಪನ ಕಾರ್ಯ ಮಗ ತಗೊಂಡೇ ಕುಂತಿರ್ತಾರೆ. ಅಪ್ಪನ ಕಾರ್ಯ ಮಗ ತಗೊಂಡೇ ಕುತ್ಕೊಂಡಿರ್ತಾನೆ. ನಮ್ದು ವಂಶನ ಹಿಂಗೆ, ನಮ್ ಫ್ಯಾಮಿಲಿ ಹಿಂಗೆ. ಒಂದ್ ಸ್ವಲ್ಪ ಟ್ರೈ ಮಾಡಿ ನೋಡು, ಬದಲಾಗ್ಬೋದೇನು. ನಮ್ಗೆ ಏನ್ ಪಟ್ಟ ಕಟ್ಟಿ ಗೊತ್ತಾ, ಪಟ್ಟದಿಂದ ಹೊರಗಡೆ ಬರ್ಬೇಕು. ಪಟ್ಟ ಅಂತ ಕಟ್ಬಿಟ್ಟಿದ್ದಾರೆ ನಮ್ಗೆ. ಅದಕ್ಕೆ ಹೇಳೋದು, ಮನುಷ್ಯನಿಗೆ ಆಕ್ಟಿವ್ ಆಗಿರ್ಬೇಕಂದ್ರೆ ಏನು ಇರಬಾರ್ದು ಅಂತ. ಬಾಡಿ ಇರಬೇಕು, ಕಾಯಿಲೆ ಇರಬಾರ್ದು. ಬಾಡಿ ಒಳಗೆ ಬಾಡಿ ಬಗ್ಗೆ ಗೊತ್ತಿರೋ ಶ್ರೀಮಂತ ಇವತ್ತಿನ ಪರಿಸ್ಥಿತಿ. ಅತ್ಯಂತ ನಮ್ಮ ಮಕ್ಕಳು, ನಿಮ್ ಮಕ್ಕಳೆಲ್ಲ ಸೇರಿ ನಾವ್ ಮಾಡೋದೇನು ನೀವು ಚೆಕ್ ಮಾಡ್ಕೊಳ್ಳಿ. ಅತ್ಯಂತ ಬೇಗ ನೀವು ಚೆನ್ನಾಗದ ಹೆಂಗೆ ಅಂತ. ಎದರಲ್ಲಿ ಚೆನ್ನಾಗಾಗ್ಬೇಕು ಹೇಳಿ. 70% ಜನ ನಮ್ಮ ಮನೆ ಫ್ಯಾಮಿಲಿ ಇಟ್ಕೊಂಡು ನಮ್ಮದು ನಾನು ಚೆಕ್ ಮಾಡಿರೋದು, ಭೂಮಿ ಹುಟ್ಟಿದಾಗಿಂದ ಇರೋರು ಚೆಕ್ ಮಾಡಿ ನೋಡಿದ್ವಿ. ಜಾಸ್ತಿ ಒಳ್ಳೇದನ್ನ ಹೇಳಿಕೊಟ್ರೆ ಮನುಷ್ಯ ಕರಿಯಲ್ಲ. ಯಾಕಂದ್ರೆ ಅದು ಯಾಕೆ ಗೊತ್ತಿಲ್ಲ, ಜಾಸ್ತಿ ಮನುಷ್ಯ ನೀವು ಹೋಗೋ ನೆಗೆಟಿವ್ ಜಾಸ್ತಿ ಹೋಗುತ್ತೆ. ರೋಡಲ್ಲಿ ಹೋಗುವಾಗ ಹಣ್ಣು ತರಕಾರಿ ಎಲ್ಲಿದೆ, ಮತ್ತೆ ಈ ಕಡೆ ಇದೆ ಬೇಕ್ರಿ. ನೀವ್ ಯಾವ್ದು ತಗೊಳ್ಬೇಕು ಅನ್ಸುತ್ತೆ ಮನುಷ್ಯನಿಗೆ? ಬೇಕ್ರಿ ತಗೋಬೇಕು ಅನ್ಸುತ್ತೆ. ನೀವು ಚೆಕ್ ಮಾಡಿ. ಈ ಕಡೆ ರಾಮಾಯಣ ಮಹಾಭಾರತ ನಡೀತಾ ಇದೆ, ಈ ಕಡೆ ಒಂದು ಕಾಮಿಡಿ ನಡೀತಾ ಇದೆ. ಯಾರು ಜನ ನೋಡ್ತಾರೆ? ಉತ್ಸಾಹ ಉಲ್ಲಾಸ ಮನುಷ್ಯನಿಗೆ ಗೊತ್ತಾ, ಅದು ಕಲಿಬೇಕಂತ ಆಸೆ ಇಲ್ಲ. ಈಗ ಬಂದು ನಾವು ಹೇಳ್ತೀವಿ ವೆಲ್ನೆಸ್ಗೂ ಇಲ್ನೆಸ್ಗೂ ತುಂಬಾ ದೂರ ಅಂತ ಹೇಳ್ತೀವಿ. ವೆಲ್ನೆಸ್ ಅಂದ್ರೆ ಏನು? ಜೀವನವನ್ನ ಹೆಂಗೆ ಸುಂದರವಾಗಿ ಕಳೆಯುವ ವೆಲ್ನೆಸ್. ಇಲ್ನೆಸ್ ನಿಮಗೆ ಆ ಕ್ಷಣ ಸುಖ ಕೊಡುತ್ತೆ. ಡ್ರಿಂಕ್ ಇಸ್ ಫಾರ್ ಮೆಡಿಷನ್. ಮೆಡಿಷನ್ ತಿಂದ್ಮೇಲೆ ನೀವು ತಪ್ಪಾಗಿಲ್ಲ. ಮೆಡಿಷನ್ ತಿನ್ನ ಸ್ಟಾರ್ಟ್ ಆದ್ಮೇಲೆ ಹೊಟ್ಟೆ ಗಾಬರಿ ಸ್ಟಾರ್ಟ್ ಆಯ್ತು. ಮೆಡಿಷನ್ ಪವರ್ಗೆ ನೀವು ಮತ್ತೆ ಊಟ ಜಾಸ್ತಿ ತಿಂದ್ರಿ, ತಪ್ಪಾಗಿದ್ರಿ. ನಾವೇನ್ ಮಾಡೋದು ಹೇಳಿ ಗೊತ್ತಾ ಈಸಿಯಾಗಿ? ನಾನು ಎಲ್ಲ ಕಡೆ ತಿರುಗಿದೀನಿ, ಎಲ್ಲಾ ನೋಡಿದೀನಿ, ಬಟ್ ಏನ್ ಸರ್ ಸರಿನೇ ಹೋಗೋದಲ್ಲ ಅಂದ್ರೆ, ನೀನ್ ಏನ್ ಗಾಡಿ ಓಡಿಸಿದ್ಯೋ, ಏನ್ ಕೆಲಸ ಮಾಡಿ ಅದ್ ಮೆಡಿಷನ್ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ. ನೀನ್ ಮಾಡಿದಿಷ್ಟೇ ಕೆಲಸ, ಊಟ ಮಾಡಿದಿಷ್ಟು ಅಂತ ಇಟ್ಕೊಳ್ಳಿ, ಏನಾಗುತ್ತೆ ಹೇಳಿ? ನಾನು ಅಷ್ಟು ಟ್ರೈ ಮಾಡಿದ್ರು ನನಗೆ ಸ್ವಲ್ಪ ಹೊಟ್ಟೆ ಬರುತ್ತೆ ಸ್ಟಡಿಯಲ್ಲಿ. ಏನ್ ಇಷ್ಟೆಲ್ಲ ನಾನು ಪ್ರಯತ್ನ ಮಾಡಿ ಅಂದ್ರೆ ಏನು ಓಡಿಸಿಲ್ಲ ಗಾಡಿನ ಅಂತ ಇಟ್ಕೊಳ್ಳಿ. ಗಾಡಿ ಇಸ್ ಗಾಟ್ ಬಾಡಿ ಸೇಮ್. ಬಾಡಿ ಎರಡು ಒಂದೇ. ಗಾಡಿ ರಿಪೇರಿಗೆ ಬರುತ್ತೆ. ಭೂಮಿ ಮೇಲೆ ಯಾವುದು ನೀವು ರೆಡಿ ಮಾಡಿದ್ರೆ ಅದು ರಿಪೇರಿಗೆ ಬಂದೇ ಬರುತ್ತೆ. ಯಾವುದೇ ವಸ್ತು ರಿಪೇರಿ ಬರುತ್ತೆ. ದೇವರ ಸೃಷ್ಟಿಯಲ್ಲಿ ರಿಪೇರಿಗೆ ಬರ್ತಿದೆ. ಏನ್ ಹೇಳಿ? ಭೂಮಿ ರಿಪೇರಿ ಬರಲ್ಲ. ಗಾಡಿನೇ ರಿಪೇರಿ ಬರಲ್ಲ. ಆತ ಸೃಷ್ಟಿ ಮಾಡಿರೋದು ಭೂಮಿ ಮೇಲೆ ಪರ್ಮನೆಂಟ್. ನೀವು ಏನ್ ಯೂಸ್ ಮಾಡ್ತೀರಿ, ಪರ್ಮನೆಂಟ್ ಅಂದ್ರೇನು? ಗಾಳಿ ನೀನ್ ಕುಡಿತಿ ಹೋಗುತ್ತೆ, ನೀರು ನೀನ್ ಕುಡಿತಿ ಹೋಗುತ್ತೆ, ಇದೆಲ್ಲ ಹೋಗುತ್ತೆ. ಇದು ಇಲ್ಲೇ ಇರುತ್ತೆ. ನೀನು ಬಂದ ಮೇಲೆ ಏನೇ ಸೃಷ್ಟಿ ಮಾಡಿದ ರಿಪೇರಿಗೆ ಬರುತ್ತೆ. ನೀನ್ ಬಂದ ಮೇಲೆ ಏನೇನು ರೆಡಿ ಮಾಡಿದ್ಯೋ ಅದೆಲ್ಲ ರಿಪೇರಿಗೆ ಬರುತ್ತೆ. ಅದು ಪರ್ಮನೆಂಟ್ ಇಲ್ಲ. ನೀನು ಪರ್ಮನೆಂಟ್ ಇಲ್ಲ, ಅದು ಪರ್ಮನೆಂಟ್ ಇಲ್ಲ. ಪರ್ಮನೆಂಟ್ ಇಲ್ಲ, ರಿಪೇರಿಗೆ ಬರುತ್ತೆ. ರಿಪೇರಿಗೆ ಬರಬಾರ್ದ್ರೆ ಸರಿಯಾಗಿ ಗಾಡಿ ಬರ್ಸಕ್ ಬರ್ಬೇಕು. ಬಾಡಿ ಒಳಗೆ ಮೇಂಟೆನೆನ್ಸ್ ಮಾಡಕ್ ಬರ್ಬೇಕು. ಮೇಂಟೆನೆನ್ಸ್ ಮಾಡ್ಬೇಕಂದ್ರೆ 70-30 ಅಂತ ಹೇಳಿದ್ರೆ, 70-30 ಅಂತ ಹೇಳಿದ್ರೆ, 70 ಲೈಫ್ ಜೀವನ ಶೈಲಿ, 30 ಅಂದ್ರೆ ವಂಶ ಪರಂಪರೆ ಅಂತ ಕರೀತಾರೆ. ನಾನು ಬೆಳಗ್ಗೆ ಎಕ್ಸರ್ಸೈಸ್ ಮಾಡಕ್ಕೂ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇತ್ತು. ವೆರಿಕೋಸ್ ವೈನ್ಸ್ ಮಾಡೋದು ನಿಮಗೆ, ವೆರಿಕೋಸ್ ವೈನ್ಸ್ ಅನ್ನ ನಾರ್ಮಲಿ ನೀವು ಕಮ್ಮಿ ಮಾಡ್ಕೋಬಹುದು ಅಂತ ಅನಿಸ್ತು ಬೆಳಗ್ಗೆ ಎಕ್ಸರ್ಸೈಸ್ ಮಾಡುವಾಗ. ಇದು ಮಾಡಿದ್ರೆ ಎಕ್ಸರ್ಸೈಸ್ ನಾರ್ಮಲ್ ವೆರಿಕೋಸ್ ವೈನ್ಸ್ ಕಮ್ಮಿ ಆಗುತ್ತೆ ಅಂತ ಅನಿಸ್ತಾನೆ ಬೆಳಿಗ್ಗೆ. ಯಾವ್ದಾದ್ರು ಸ್ಟೇಜ್ ಇದೆಯಾ ಜನಕ್ಕೆ ಗೊತ್ತಾಗಿಲ್ಲ ಅಂದ್ರೆ ಯಾಕಡೆ ಮನುಷ್ಯ ಗಾಡಿಯನ್ನ ಡೀಸೆಲ್ ಹಾಕಿ ಮತ್ತೆ ನಿಲ್ಲಿಸಿ ಓಡಿಸ್ತಾ ಇರ್ತಾನೆ, ಒಳಗೆ ಓಡಿಸ್ತಾ ಇರೋದು. ಇದನ್ನ ನಾರ್ಮಲಿ ಕೆಲವು ಜನ ಹೊರಗಡೆ ಹೋಗಿ ನಾನು ನೋಡಿದಿಲ್ಲ, ಪರಿಚಯ ಇದ್ದಾರೆ, ಫ್ರೆಂಡ್ ಅವರು ಇದ್ದಾರೆ ಇದ್ರಾಗ ಮೇಡಮ್ ಅವರು. ಅವ್ರು ಹೇಳಿದ್ರು ವರ್ಷಕ್ಕೆ 3 ಲಕ್ಷ ಖರ್ಚು ಮಾಡ್ತಾರಂತೆ ದೇವ್ರ ಪೂಜೆ ಮಾಡ್ಸಕ್ಕೆ. 3-4 ಲಕ್ಷ ಖರ್ಚು ಮಾಡ್ತಾರೆ ಬರೀ ಪೂಜೆ ಮಾಡ್ಸಕ್ಕೆ. ಆದ್ರೆ ಆ ಮನೆಗೆ 1% ನೆಮ್ಮದಿ ಬಂದಿಲ್ಲ. 1% ಬಂದಿಲ್ಲ. ಬಟ್ ಅರ್ಥ ಆಗಿಲ್ಲ ಜೀವನ, ಇವತ್ತಿಗೂ ಮುಂದೆ ಕೂಡ ಅರ್ಥ ಆಗಲ್ಲ. ನಾನು ಹೇಳಿದೆ ಸಂಜೆ ಹೋಗ್ಬಿಟ್ಟು ಒಂದಿಷ್ಟು ತಗೊಂಡೋಗಿ ಕುಂಕುಮ ನಿಮ್ಮ ಮನೆ ಸುತ್ತ ಹಾಕ್ಬಿಟ್ಟು ನೈಟ್ ಅಂದ್ರೆ ಬೆಳಗ್ಗೆ 3 ಲಕ್ಷ ಖರ್ಚು ಮಾಡ್ತಾರೆ. ಅವ್ ಕುಂಕುಮ ಹಾಕ್ಬಿಟ್ರೆ ನೀವು ಅವ್ರ ಮನೆ ಹಾಳು ಮಾಡಕ್ಕೆ ಎಷ್ಟೊತ್ತು ಬೇಕು ಟೈಮ್? ಅವ್ರ ಮನೆ ಹಾಳು ಮಾಡಕ್ ಸಾಕು ಈ ಜನಕ್ಕೆ ಸರಿ ಹೋಗ್ತದೆ. 3 ಸರಿ ಹಾಕ್ಬಿಟ್ರೆ ಕುಂಕುಮ 6 ಲಕ್ಷ 9 ಲಕ್ಷ ಹೊಂಟು. ನೋಡಿ ನಮ್ಮ ಮನೆ ಮುಂದೆ 2 ನಿಂಬೆಹಣ್ಣು ಅಭಿಷೇಕ ಹೋಗಿದ್ದಾರೆ. ನಾನು ಏನ್ ಹೇಳೋದು ನಿಮ್ಗೆ, ನಿಂಬೆಹಣ್ಣು ಇರೋದು ಸರ್ಬತ್ ಮಾಡಕ್ಕೆ, ಕರೆಕ್ಟಾ? ಎಷ್ಟೋ ಸರಿ ನಮ್ ಜೀವನ ಅಷ್ಟು ಗೊತ್ತಾ, ಯಾವ ದೇವ್ರು ಕೂಡ ನಿಮ್ಮನ್ನ ದೇವರು ಕಾಸು ಕೊಡಂತ ಕೇಳಲ್ಲ, ಅಷ್ಟು ಬಡವಲ್ಲ ಅಂತ ನಾನು ಯಾವಾಗ ಹೇಳ್ತೀನಿ ಮಾತು. ಕಾಸು ಕೊಡಂತ ಕೇಳೋಷ್ಟು ಬಡವ ಇದನ್ನೇ ಕೊಡ್ತಿದ್ದ ಆತ ರೆಡಿ ಮಾಡ್ಕೊಂತಿದ್ದ. ಆತ ರೆಡಿ ಮಾಡ್ಕೊಂಡ್ಬಿಡ. ನಿನಗೆ ಯಾಕೆ ನಿಂದ ಕಾಸು ಅಷ್ಟು ಬಡವೇನಂತ? ನಿನ್ನಷ್ಟು ನಿನ್ನ ಭಿಕ್ಷೆ ಬಿಡೋಷ್ಟು ಕಷ್ಟ ಇದೆ. ನಿನ್ನ ಹುಟ್ಟಿಸಿ ನಿನ್ನ ರೆಡಿ ಮಾಡಿ ಭೂಮಿ ಬಿಟ್ಟು ನಿನ್ನ ಹತ್ರ ಕಾಸು ಕೇಳ್ತಾನಂತ. ಆತ ಊಟ ಮಾಡಗದಾನ? ಫಸ್ಟ್ ಆಫ್ ಪೂಜಾರಿ ಮಾಡ್ತಾನೆ. ನೆನಪಿರ್ಲಿ, ವೆರಿ ಇಂಪಾರ್ಟೆಂಟ್. ಯಾವಾಗ್ಲೂ ಮನುಷ್ಯನಿಗೆ ಇರ್ಬೇಕಾದ ಗೊತ್ತಾ, ಎಲ್ಲಿ ಖರ್ಚು ಮಾಡ್ಬೇಕು ಎಲ್ಲಿ ಖರ್ಚು ಮಾಡಬಾರ್ದು, ಮನುಷ್ಯನಿಗೆ ಎಷ್ಟು ಬೇಕು ಎಷ್ಟು ಬೇಡ, ವೆರಿ ಇಂಪಾರ್ಟೆಂಟ್.
ಯಾವತ್ತು ಕೂಡ ಯಾರನ್ನ ನೀವು ಯಾರು ಬಿಲೀವ್ ಮಾಡ್ತೀರಿ ಸತ್ಯ ಗೊತ್ತಿರ್ಲಿ ಅಂತ ಹೇಳ್ತಿರೋದು. ದೇಹಕ್ಕೆ ನೀವು ಎಕ್ಸರ್ಸೈಸ್ ಮಾಡಿ ಎಷ್ಟು ಬೇಕು ಎಷ್ಟು ಅವಶ್ಯಕತೆ ಇದೆ ಅಂತ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಮೆಡಿಸಿನ್ ಹೊರಗಡೆ ಬರ್ಬೋದು, ಪ್ರಾಬ್ಲಮ್ ಇಲ್ಲ, ಈಸಿ. ಎಷ್ಟು ಜನ ಮನೆ ಕುತ್ಕೊಂಡು ಊಟ ಮಾಡ್ತೀರಿ, ಡೈಜೆಷನ್ ಆಗಿ ಕಾರಣ ಗೊತ್ತಾ? ನೀವು ಯಾವತ್ತು ಕೆಲಸ ಮಾಡಿಲ್ಲ, ಆಲ್ಮೋಸ್ಟ್ ಮನೆ ಕುತ್ಕೊಂಡಿರ್ತೀರಿ, ಚೆಕ್ ಮಾಡ್ಕೊಳ್ಳಿ. ಮುಂಚೆ ತಿನ್ನುವ ಫುಡ್ ಜನ ನಾನು ನೋಡಿದ್ದೀನಿ. ಅಗಸ್ತ ಮಹಾಮುನಿಗಳು ಅಂತ ನೀವು ಚೆಕ್ ಮಾಡಿ ನೋಡಿ, ಡೌಟ್ ಇದ್ರೆ 500 ವರ್ಷ ಬದುಕಿದ್ರು ಅಂತಿದೆ. 500 ವರ್ಷ ಬದುಕಿದ್ರು ಅಂತಿದೆ. 500 ಇಯರ್ಸ್ ಹೆಂಗ್ ಬದುಕಿರ್ಬೋದು ಅಂತ ಪ್ರೂಫ್ ಸಮೇತ ಹೇಳ್ತಾರೆ. ಆ ಟೈಮಲ್ಲಿ ಅವರು 350 ಜಾಸ್ತಿ ಆಶ್ರಮಗಳನ್ನು ಮಾಡಿದ್ರು ಅಂತಿದೆ. ಮತ್ತೆ ಸೈಕಲ್ ಇಲ್ಲ, ಒಂದ್ ಬಂಡಿ ಇಲ್ಲ, ಒಂದ್ ಏನಿಲ್ಲ, 500 ಆಶ್ರಮ ಹೆಂಗ್ ಮಾಡಿದ್ರು ಅಂತ ಕ್ವಶನ್ಗೆ ಆನ್ಸರ್ ಇದೆ. ಹೆಂಗ್ ಮಾಡಿದ್ರು? ಅಷ್ಟು ಕಡೆ ನಡ್ಕೊಂಡು ಹೋಗಿ ತಿರುಗಿ ಬಂದಾಗ ಆತ ತಿನ್ನೋ ಫುಡ್ ಅಲ್ಲಿ ದಮ್ ಇತ್ತು, ಮತ್ತೆ ಅದೊಂದು ಕನಸಿರ್ತಾ ಇತ್ತು. ಹೋರಾಟ ಮಾಡಿದ್ಕೆ 500 ಸಾಯ್ತಿ ಅಂತ ನೆನಪಿಲ್ಲ, ಸಾಯ್ಬೇಕು ಅಂತ ಐಡಿಯಾ ಇಲ್ಲ, ಒಟ್ಟು ಕೆಲಸ ಮಾಡ್ಬೇಕು ಅಷ್ಟೇ ಮನುಷ್ಯ. ಯಾರ್ಯಾರು ತನ್ನ ಬಗ್ಗೆ ತಾನು ಯೋಚನೆ ಮಾಡಿದ ಕೆಲಸ ಮಾಡ್ತಾ ಹೋಗ್ತಾನೋ, ಕೆಲಸ ಮಾಡ್ತಿರ್ತಾನೋ, ಆತ ನನ್ನ ಸರಿ ಮಾಡ್ಬೇಕು ಅನ್ನೋದಕ್ಕಿಂತ ಆತ ಏನೇನ್ ಮಾಡ್ಬೇಕು ಆ ಕೆಲಸ ಮಾಡ್ಕೊಂಡು ನಿಮ್ದೇ ಬರ್ತಾ ಇದ್ರೆ ಆಗುತ್ತೆ. ಲಂಡನ್ ಅಲ್ಲಿ ಒಂದು ಆಮೆ ಇದೆ, 500 ಇಯರ್ಸ್ ಆಗಿದೆ. ನೋಡಿ ಸರಿ, 5 ವರ್ಷ ಆಗಿದೆ ಒಂದು ಆಮೆಗೆ. ಯಾಕೆ ಅಂತ ಕೇಳಿ, ಜೂ ಅಲ್ಲಿ ಇದೆ ಅದು. ಯಾಕಂದ್ರೆ ಅದಕ್ಕೆ ಸಾಯ್ತ್ನಿ ಬದುಕ್ನಿ, ನನಗೆ ಕಷ್ಟ ಟೆನ್ಷನ್ ಏನಿಲ್ಲ, ಸುಮ್ಮನೆ ತಿಂತ ಇತ್ತ ಅಷ್ಟೇ, ನೆಮ್ಮದಿ ಜೀವನ. ಹೆಚ್ಚಿನ ನೆಮ್ಮದಿ ಇದೀಗ, ಟೆನ್ಷನ್ ಇಲ್ಲ ಸರ್, ನನಗೆ ಟೆನ್ಷನ್ ಆಗ್ತಾ ಇಲ್ಲ, ನೆಮ್ಮದಿಗಿದ್ರಿ. ದೀಪ ಕೂಡ ಅಷ್ಟೇ, ಆ ಕಡೆ ಗಾಳಿ ಬಂದಿಲ್ಲ ಅಂದ್ರೆ ಆರಲ್ಲ, ಹಂಗೇ ಇರುತ್ತೆ. ಎಣ್ಣೆ ಇದು ಸಾಕು, ಯಾರಿಗೆ ಗೊತ್ತು? ಎಣ್ಣೆ ಇದ್ರೆ, ಈ ಬಾಟ್ಲಿಗೆ ಎಣ್ಣೆ ಇದೆ, ಗಾಳಿ ಬಂದಿಲ್ಲ ಅಂದ್ರೆ ಎಣ್ಣೆ ಹಾಕ್ತಾರೆ ಸಾಕು, ಉರಿತಾ ಸ್ಲೋ ಆಗಿ. ಬಾಡಿ ಅಷ್ಟೇ, ನಿಧಾನವಾಗಿ ಬದುಕಿದ್ರೆ ಮನುಷ್ಯ ತುಂಬಾ ಚೆನ್ನಾಗಿ ಬದುಕ್ತಾನೆ. ಅರ್ಜೆಂಟ್ ಮನುಷ್ಯ ಇವತ್ತಿನ ನಾಳೆ ಇಲ್ಲ ನಾಡಿಲ್ಲ ಅಂದ್ರೆ ಟೆನ್ಷನ್. ಪೆಟ್ರೋಲ್ ಹಾಕಿದ್ರಿ ಗಾಡಿಗೆ, ಓಡಿಸಕ್ ಬರ್ತಾ ಇಲ್ಲ, ಹೆಂಗ್ ಓಡಿಸ್ತಾ ಇದ್ರಿ, ಆಕ್ಸಿಡೆಂಟ್ ಆಗುತ್ತೆ. ಚೆಕ್ ಮಾಡಿ ನೋಡಿ, ನೋಡ್ತೇನೆ. ಇದು ನಾರ್ಮಲಿ ಬಂದು ಶೇಕ್ ಕುಡಿತಿರುವಾಗ ಸ್ಲೋಲಿ ಸರ್ ನನಗೆ ಹೇಳ್ತಾರೆ, ಸರ್ ನನಗೆ ಬಿಸಿ ಸರ್, ಒಂದು ವಾರಕ್ಕೆ 10 ಸಣ್ಣ ಮಾಡ್ಬಿಡಂತ. ವಾರಕ್ಕೆ 10 ಸಣ್ಣ ಮಾಡ್ಬೋದಾ ನಿನ್ನ? ಹಂಗಾಗತ್ತಾ? ಇದೇನು ಕಟ್ ಮಾಡಕ್ ಬರುತ್ತಾ ಕಚ ಅಂತ? ಇಲ್ಲ, ಊಟದನ್ನ ಸರಿ ಮಾಡ್ತಿರೋದು ಸ್ಲೋಲಿ ಪ್ರೋಸೆಸ್. ಒಂದಿನ ಖುಷಿ ಆಗಿದ್ರೆ ಚೆಕ್ ಮಾಡಿ, ಇಷ್ಟು ದಿನ ನಿಮ್ ಮನೆಗೆ ಊಟ ಮಾಡಿದ್ರಿ, ಈ ಶಕ್ತಿ ಬಂದಿತ್ತ ನಿಮ್ಗೆ? ಬಂದಿಲ್ಲ. ಇಷ್ಟು ತಿಂದಿದ್ರಿ, ನಾ ಇಷ್ಟು ತಿಂದಿದ್ರಿ, ಎಲ್ಲ ಮಾಡಿ ಹೊರಗಡೆ ತಿಂದೇ ತಪ್ಪ ಅಂತ ಹೇಳ್ತಿಲ್ಲ. ಮತ್ತೆ ನೀವು ಯಾಕೆ ಆ ಶಕ್ತಿ ಬಂದಿಲ್ಲ? ಮತ್ತೆ ಇಷ್ಟು ಕುಡಿದ್ರೆ ಯಾಕೆ ಶಕ್ತಿ ಬರುತ್ತೆ ನಿಮ್ಗೆ? ಒಂದ್ ನಿಮಿಷ ಚೆಕ್ ಮಾಡಿ, ಕುದುರೆ ಮನೆ ಫ್ರೀ ಇರುವ ಸ್ವಲ್ಪ ಚೆಕ್ ಮಾಡಿ ನೋಡಿ. ಅಲ್ಲ, ನಾನು ಕರೆಕ್ಟ್ ಹೇಳಿದ್ದೀವ್ರು, ಇಷ್ಟೊಂದು ತಿಂದಿದ್ದೆ, ನನಗೆ ಏನ್ ಶಕ್ತಿ ಬಂದಿಲ್ಲ, ಇಷ್ಟೇ ಕುಡಿದ್ರೆ ಶಕ್ತಿ ಬರ್ತಾರೆ, ಏನ್ ಬಂದ್ರಿ ಒಳಗಡೆ? ಅದಕ್ಕೆ ಹೇಳ್ತಾರೆ ನನಗೆ ಪೌಷ್ಟಿಕ ಆಹಾರ ಅಂತ, ಇಷ್ಟೇ ತಿನ್ಬೇಕು. ಮೆಡಿಸಿನ್ ನಿಮ್ಗೆ ನಾನು ಒಂದು ಡಿಸಿಷನ್ ಮಾಡಿದ್ದೆ, ನನ್ನ ತಮ್ಮ ನೆನಪಿದೆ, ಅದನ್ನ 30,000 ಅನ್ಸುತ್ತೆ, ಇಷ್ಟ ಇತ್ತದು. ಅದು ಅಷ್ಟಿದ್ರೆ ಮತ್ತೆ ಇಷ್ಟು ಭರವಸೆ ಇಷ್ಟೇ 30,000. ಇಷ್ಟೇ 30,000 ಅಂದ್ರೆ ನಂಗೆ ಅನಿಸ್ತು ಸ್ವಲ್ಪ ಜಾಸ್ತಿ ಕೊಡ್ಬೋದಲ್ಲ ಸರ್, ಅಷ್ಟು ಕಾಸು ಕೊಟ್ಟಿವಿ ಅಂತ ಕೇಳಿವ ಸರ್. 30,000 ಕೊಡಿ, ಸ್ವಲ್ಪ ಜಾಸ್ತಿ ಹಾಕಿ ಸರ್ ಪ್ಲೀಸ್ ಅಂತ ಕೇಳಿದೀವ. ಯಾರನ್ನ ಕೇಳ್ತೀರೇನ್ರಿ? ಅರಣ್ಯಮಲ್ಲ ನಾವು ಕೇಳ್ಯಾರ ಬಂದು ಒಂದೀಗ ಒಂದ್ ಡಿಶನ್ಗೆ 7 ರೂಪಾಯಿ ಅಂತ ಹಾಕ್ತಿರಿ, ಸ್ವಲ್ಪ ಜಾಸ್ತಿ ಹಾಕಿ ಸರ್ ಪ್ಲೀಸ್, ಸ್ವಲ್ಪ ಜಾಸ್ತಿ ಹಾಕಿ ಸರ್, ಹೆಂಗಾರ ಮಾಡಿ ಸ್ವಲ್ಪ ಜಾಸ್ತಿ ಕೊಟ್ಟಿ ಅಂತ ಕೇಳ್ಯಾರ, ಸ್ವತಃ ಬಿಡ್ತೀರಂತ. ಬಟ್ ಇಲ್ಲಿ ಹೇಳ್ತೀವಿ ನಾವು, ಒಂದ್ ಸ್ಪೂನ್ ಜಾಸ್ತಿ ಕುಡಿ ಸರ್, ಪರವಾಗಿಲ್ಲ, ಅವಧಿ ನಾಳೆ ಉಳಿಸ ಟ್ರೈ ಮಾಡ್ತೀವಿ. ಎಲ್ಲಿ ಬಿಡಿ ಸರ್ ಹಾಕ್ಬೇಕು, ನಾಳೆ ಹಾಕ್ಬೇಕು, ಇವತ್ತಿ ಖಾಲಿ ಮಾಡ್ಬೇಕು. ಅದಕ್ಕೆ ಹೇಳೋದು, ಎಲ್ಲಿ ಉಳಿಸ್ಬೇಕು, ಎಲ್ಲಿ ಉಳಿಸ್ಬಾರ್ದು ಮನುಷ್ಯನಿಗೆ ಏನು ಬೇಕು ಏನು ಬೇಡ, ಎಷ್ಟು ಅವಶ್ಯಕತೆ ಇದೆ ಮನುಷ್ಯ, ಅಷ್ಟು ಕರೆಕ್ಟಾಗಿ ಕೊಟ್ಟಿರ್ತೀವಿ ನಾವು. 3 ಸ್ಪೂನ್ ಹಾಕಿ ಸರ್, 2 ಸ್ಪೂನ್ ಹಾಕಿ, 1 ಸ್ಪೂನ್ ಹಾಕಿ ಅಂತ ಹೇಳ್ತೀವಿ ನಾವು. ಕರೆಕ್ಟ್ ನಾವು ಕೊಡ್ತೀವ? ಇಲ್ಲ, ಯಾಕೆ ಹೇಳಿ? ಹಂಗಾಗಲ್ಲ ಸರ್ ಅದು. ಅದಕ್ಕೆ ಹೇಳಿದ್ ನಾನು, ಡಿಫ್ರೆನ್ಸ್ ಏನು? ಊಟದ ತರ ತಿನ್ಬೇಕು, ಮೆಡಿಸಿನ್ ತರ ತಿನ್ಬೇಕು. ಇವೆರಡೇ ನಿಮಗೆ ಶಕ್ತಿ ಕೊಟ್ಟು. ಎಷ್ಟೋ ಜನ ಕುತ್ಕೊಂಡು ನೋಡಿ ಚೆಕ್ ಮಾಡ್ಕೊಳ್ಳಿ, ಶೇಕ್ ಕುಡಿದ 2 ದಿನ 3 ದಿನ ಆಗಿರುತ್ತೆ, ನಿಮಗೆ ನಡಿಯಕ್ ಆಗ್ತಿಲ್ಲ. ಯಾಕೆ ನಡಿಯಕ್ ಆಗುತ್ತೆ ಹೇಳಿ? ನಾವು ಮೈ ಮುಟ್ಟಿದ್ವಿ, ಕೈ ಮುಟ್ಲಿ ಯಾಕೆ ಹೇಳಿ? ಮನುಷ್ಯನಿಗೆ ಏನೇನ್ ಕೊಡ್ಬೇಕು ಅದು ಕೊಟ್ರೆ ಬಾಡಿ ಎನರ್ಜಿ ಆದ್ರೆ ರೆಡಿ ಮಾಡ್ಕೊಡುತ್ತೆ ಬಾಡಿ. ಅದಕ್ಕೆ ಯಾವಾಗ ಹೇಳ್ತಾರೆ ನಿಮ್ಗೆ, ಬುಧವಾರ ಬಂದ್ರೆ ಗೊತ್ತಾಗುತ್ತೆ. ಒಳಗ್ ಹುಟ್ಟೋದು ಒಂದು ಇದೆ, ಹುಟ್ಟಿಸ್ಕೊಳ್ಳುತ್ತೆ. ಕೆಲಸ ನೀವು ನೋಡಿದ್ರ, ರೋಡ್ ಆಕ್ಸಿಡೆಂಟ್ ಆಗಿ ಬಿದ್ಬಿಟ್ಟಿರ್ತಾರೆ, ನೋಡಿದ್ರೆ ಬಿದ್ದಾಗ ಒದ್ದಾಡ್ತಿರ್ತ ನೋಡಿ ಒದ್ದಾಡ್ತಿ, ಯಾಕೆ ಹೇಳಿ? ಅದು ರೆಡಿ ಮಾಡ್ಕೊಡುತ್ತೆ, ಆ ಶಕ್ತಿ ಇದೆ. ಅದಕ್ಕಿಂತ ಜಾಸ್ತಿ ಆದ್ರೆ ಮನುಷ್ಯ ಅದು ಒಳಗಿದ ಆ ಬಾಡಿಯಿಂದ ಜೀವ ಹೋಗಕ್ಕೆ ಇಷ್ಟ ಇಲ್ಲ, ಅದು ಸುಧಾರಿಸುವ ಶಕ್ತಿ ಕೊಟ್ಟಿದ್ದಾರೆ. ಚೆಕ್ ಮಾಡಿ ನೋಡಿದ್ರೆ, ಇಲ್ಲಿ ಹೊಡೆದ್ಬಿಟ್ಟೆ ಒದ್ದಾಡುತ್ತೆ ನೋಡಿ. ಕರೆಕ್ಟ್ ಟ್ರೈ ಮಾಡಿ ನೋಡಿದ್ರೆ, ಹೊರಗಡೆ ನೋಡಿ ಜನ ಹೋಗ್ತಿರುವ ಒದ್ದಾಡ್ತಾರೆ ಅಂದ್ರೇನು? ಕೆಲವು ಸರಿ ಅದು ನಾವು ಆ ಶಕ್ತಿ ಇದ್ರೆ, ಬಾಡಿಗೆ ಎನರ್ಜಿ ಇದ್ರೆ ಅದ್ರ ಮತ್ತೆ ಉಳ್ಕೊಳ್ಳುತ್ತೆ. ಆ ಏಟ್ ಬಿದ್ದರಕ್ಕಿಂತ ಜಾಸ್ತಿ ಆ ಶಕ್ತಿ ಇದ್ರೆ ಅದು ತರ್ಕೊಳ್ಳುತ್ತೆ. ಯಾರು ನೋಡಿದ್ರಿ? ಇಲ್ಲಾಂದ್ರೆ ನಿಮ್ಗೆ ಹೆಲ್ಪ್ ಮಾಡ್ಬೇಕು ಅವ್ರಿಗೆ ಗೊತ್ತು ಏನ್ ಮಾಡ್ಬೇಕಂತ. ಮೊನ್ನೆ ಅರಣ್ಯಮಲ್ಲ ಹೇಳೋರು, ರೋಡ್ನಾಗ ಉಳಿಸ್ಬಿಟ್ಟು ಥ್ಯಾಂಕ್ಸ್, ಅದು ನನಗೆ ಬರಲ್ಲ, ಅದು ಅವ್ರಿಗೆ ಬರುತ್ತೆ. ಅದು ಯಾವತ್ತು ಹೇಳ್ತೇನೆ ನಾವು ಹೋಗ್ತಿರುವಾಗ, ಸರ್ ನನಗೆ ಥ್ಯಾಂಕ್ಸ್, ತುಂಬಾ ಗೌರವ ಇದೆ ಸರ್ ಅಂತ ಮಾಡಿ, ಗೌರವ ಕರೆಕ್ಟ್ ಸತ್ಯ. ಎಲ್ಲ ಬಿಟ್ಟು ಹೋಗ್ತಾ ಇದ್ರೆ ಭಯ ಆಗ್ತಾ ಇತ್ತು, ಇದು ಭಯ ಆಗ್ಲಿಕ್ಕೆ ಇದು ಗೊತ್ತು, ಹೆಂಗ್ ರೆಡಿ ಮಾಡ್ಬೇಕಂತ ಗೊತ್ತಿದ್ದಕ್ಕಾಗಿ ರೆಡಿ ಮಾಡಿ ನೋಡಿ. ಇದು ಬೇಕಿದ್ದು ಆಕ್ಚುಲಿ ಒಂದು ವಿದ್ಯೆ ಕಲ್ತೇನೆ. ಇದ್ರಲ್ಲಿ ಕುತ್ಕೊಂಡಾಗ ನಿಮಗೆ ಕೂಡ ಇಲ್ಲಿ ಬಂದಾಗ ನಿಮ್ಗೆ ಎಷ್ಟು ಸರಿ ನಂಗೆ ಅನಿಸಿರುತ್ತಲ್ಲ, ನಿಮ್ಗೆ ನಾವೇನ್ ಮಾಡ್ಬೇಕಿತ್ತು ಕರೆಕ್ಟ್ ಆಗಿ ಕೊಟ್ಟಿದ್ರೆ ಅಟ್ಲೀಸ್ಟ್ ನೀವು 1 ವಾರ ಆದ್ರೂ ಈ ಕ್ಲಾಸಿಗೆ ಕುತ್ಕೊಳ್ಳೋಣ ಬಿಸಿ ಸರ್ ಅಂತ. ಪರ್ಮನೆಂಟ್ ಅಂದ್ರೇನು? ನಾನು ಹೇಳಿದೆ ಅವಾಗ, ಭೂಮಿ ಪರ್ಮನೆಂಟ್, ಗಾಳಿ ಪರ್ಮನೆಂಟ್, ಈ ಭೂಮಿ ನೀರು ಪರ್ಮನೆಂಟ್ ಇರುತ್ತೆ. ನಿನಗೆ ಇರ್ಬೇಕಾದ್ರೆ ರಿಪೇರಿ ಬರೋದು ಒಂದೇ ಒಂದು ಬಾಡಿ. ನೀನ್ ಏನ್ ಭೂಮಿ ರೆಡಿ ಮಾಡಿರಲ್ಲ ರಿಪೇರಿ ಬರುತ್ತೆ ಅಂತ ಹೇಳಿದೆ.
ಯಾವ್ದಾವ್ ದೇವರ ಸೃಷ್ಟಿಯಲ್ಲಿದೆ ಅದು ಯಾವ್ದು ರಿಪೇರಿ ಬರಲ್ಲ. ಕಲ್ಲು ಬಂಡೆ ಇವೆಲ್ಲ ರಿಪೇರಿ ಬರಲ್ಲ, ಅದು ರಿಪೇರಿ ಬರಲ್ಲ, ಫಿಕ್ಸ್ ಅದು. ನೀನ್ ಮಾಡಿರ್ತಕ್ಕಂಥ ಯಾವ್ದಿದ್ರೆ ಸೌದೋಗುತ್ತೆ, ಎಲ್ಲ ಸೌದೋಗುತ್ತೆ, ಪ್ರತಿಯೊಂದು ಸೌದೋಗುತ್ತೆ. ಆ ಸವಿಯುವ ಮುಂಚೆ ಗಟ್ಟಿಯಾಗಿ ನಿಧಾನಕ್ಕೆ ಬಾಳಿಕೆ ಬರ್ಬೇಕಂದ್ರೆ ಬಾಡಿಗೆ ಕೊಡಬೇಕು ಆದ ನ್ಯೂಟ್ರಿಷನ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ನಿಧಾನವಾಗಿ ಯಾರ್ಯಾರಿಗೆ ಬಂದ್ಮೇಲೆ ನಿಧಾನ ಅನ್ಸುತ್ತೆ, ಹಿಂಗ ನಿಧಾನ ಸರ್ ಬಾಡಿ ನಿಧಾನ ಕೊಡ್ತಾ ಇದೆ, ಕರೆಕ್ಟ್. ನಿಧಾನ ಕೊಡಕ್ಕೇನು ನೀವೇನೋ ಬಾಡಿ ಕೊಟ್ಟಿರಲ್ಲ, ಅದು ನಿಮ್ಮ ನಿಧಾನ ಕೊಡಿಸ್ತೀರ, ಸ್ಲೋಲಿ ಓಡಿಸ್ತಾ ಇದೆ, ನಿಧಾನ ಗತಿಯಲ್ಲಿ ಹೋಗ್ತೀವಿ ಗಾಡಿ. ಮೊದಲು ಸೌಂಡ್ ಬರ್ತಿದೆ, ಸೌಂಡ್ ಬರಲ್ಲ ಸರ್, ಕರೆಕ್ಟ್. ಒಳ್ಳೆ ಪೆಟ್ರೋಲ್ ಹಾಕಿದೆ, ಅದಕ್ಕೆ ನಿಧಾನ ಕೊಡ್ತಾ ಇದೆ, ಕರೆಕ್ಟ್. ಪಿಕಪ್ ತಗೊಂಡಿದ್ಯಾ ಅಣ್ಣ, ಕರೆಕ್ಟ್ ಪಿಕಪ್ ತಗೊಂಡಿದ್ದು ಗಾಡಿ, ಚೆಕ್ ಮಾಡಿ, ನನ್ನ ನೋಡ್ತೀನಿ, ಪಿಕಪ್ ತಗೊಂಡಿದ್ದು ಗಾಡಿ, ನಿಧಾನಕ್ಕೆ ಪಿಕಪ್ ತಗೊಂಡಿದ್ದು. ಎಷ್ಟೋ ಗಾಡಿ ಪಿಕಪ್ ತಗೊಂಡ್ಲಿನ ತಗೊಂಡಿದ್ದೆ ಅನ್ಸ, ತಗೊಂಡ್ರಲ್ಲ ಚೆಕ್ ಮಾಡಿ, ಕರೆಕ್ಟ್. ಇದನ್ನ ನಾವು ಇಲ್ಲಿ ಬರ ಮುಂಚೆ ಗೊತ್ತಿಲ್ಲ, ಇಲ್ಲಿ ಬಂದ್ಮೇಲೆ ಚೆಕ್ ಮಾಡಿ ನೋಡಿದ್ವಿ, ಪ್ರತಿದಿನ ಚೆಕ್ ಮಾಡಿ ಜನಗಳನ್ನ. ಎಷ್ಟೋ ಜನಕ್ಕೆ ಒಳಗಡೆ ತಮ್ಮ ದೇಹವನ್ನ ಮರೆತು ಹೊರಗಡೆ ಎಲ್ಲಾನು ಮಾಡಿ, ಅದಕ್ಕೆ ಹೇಳ್ತಾರೆ ಮಿಲಿಯನರ್ 5 ಜನ ಇಲ್ಲಿ ಪ್ರಪಂಚದಲ್ಲಿ ಮಾಡ್ತೀವಿ, BP ಶುಗರ್ ಜೊತೆ ಫ್ರೆಂಡ್ಶಿಪ್ ಮಾಡ್ತೀವಿ. ನೀವ್ ಹೆಂಗೆ ಇದು ಕಮ್ಮಿ ಮಾಡ್ಕೊಳ್ಳೋದು? ಇಲ್ಲ ಇದು ಇಷ್ಟ ಕಣೆ, ಬದುಕಿರೋವರೆಗೆ ಇಷ್ಟ, ಇದು ಹೋಗಲ್ಲಮ್ಮ. ಹೌದಾ? ಒಂದ್ ಎಷ್ಟು ವರ್ಷ ಆಯ್ತು? 5 ವರ್ಷ ಆಯ್ತಾ? ನನಗೂ 5 ವರ್ಷ ಸೇಮ್ ಬಿಡು, ಫಿಕ್ಸ್ ಆಗೋದು, ನೋ ಚೇಂಜ್. ಇದು ಚೇಂಜ್ ಇದೆ, ಯಾಕಂದ್ರೆ ನೀವು ಫ್ರೆಂಡ್ಶಿಪ್ ಆಗೋದು, ಇಬ್ಬರಿಗೆ ಫ್ರೆಂಡ್ಶಿಪ್ ಆಗೋಯ್ತು, ಕರೆಕ್ಟ್. ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಕನೆಕ್ಷನ್, ಇದಕ್ಕೆ ವಂಶ ಪರಂಪರೆ ಅಂತ ಕೂಡ ಕರೀತಾರೆ. ಅಪ್ಪ ಅಮ್ಮ ತಾತ ಮುತ್ತಾತಿಂದನೂ ನಿಮ್ಗೆ ಇತ್ತು, ನಿಮ್ ಮುತ್ತಾತಿಗಿಂತ ಚೆಕ್ ಮಾಡಿ ನೋಡ, ಎಲ್ಲಾ ಪ್ರಪಂಚ ಸೇಮ್. ತಿನ್ನೋ ಫುಡ್ ಅನ್ನ ನಾರ್ಮಲಿ ಸರಿ ಮಾಡ್ಕೊಳ್ಳೋದು ಹೆಂಗಂದ್ರೆ ಮನೆ ಕುತ್ಕೊಂಡ ಕಲೀರಿ ಅಂತ ಹೇಳ್ತಾರೆ. ಕುಂತ್ ಕಲ್ತ್ರೆ ನಿಮ್ಗೊಂದ್ ಸತ್ಯ ಗೊತ್ತಾಗ್ಲಿ, ಓದೋದು ಬಿಟ್ಬಿಡಿ, ಬುದ್ಧಿವಂತರ ಬಿಟ್ಬಿಡಿ, ಸ್ವಲ್ಪ ವಿವೇಕ ಇರ್ಲಿ, ಏನು ಇಲ್ಲಿ ಏನ್ ಮಾಡ್ಬೇಕಂತ ಕಲ್ತ್ರೆ ನೀನ್ ನೋವು ಬಂತು, ನೋವು ಬರಕ್ ಯಾವಾಗ ಬಂತು, ಎಷ್ಟು ಗುಡಿ ಗುಂಡಾರ ಸುತ್ತಿದ್ರೇನು, ತಲೆ ಜ್ಞಾನ ಇಲ್ಲ. ತಲೆ ಜ್ಞಾನ ಇಲ್ಲ ಅಂದ್ರೆ ಎಷ್ಟು ಗುಡಿ ಗುಂಡಾರ ಸುತ್ತಿದ್ರೆ ವೇಸ್ಟ್. ಯೂಸ್ 2 ಪೀಪಲ್ಸ್. ಏನ್ ಹೇಳಿ? ಕಾಯಿ ಮಾರೋರ್ಗೆ ಪೂಜೆ ಮಾಡೋರಿಗೆ ಯೂಸ್, ಹೂವ ಹಣ್ಣು ಕಾಯಿ ಮಾರೋರಿಗೆ ಒಂದು ಯೂಸ್ ಇದೆ, ಒಳಗಡೆ ಪೂಜೆ ಮಾಡೋರಿಗೆ ಯೂಸ್ ಇದೆ. ನಿನಗೇನು ಯೂಸ್ ಇದೆ? ಚೆಕ್ ಮಾಡಿ, ಡೌಟ್ ಇದೆ ರೈಟ್, ಬೇರೆ ಇದೆ. ನೀವು ನಾನು ಈಸಿ ಚೆಕ್ ಮಾಡೋದೇನು, ದೇವರು ಭೂಮಿ ಮೇಲೆ ಇದ್ದಾನೆ, ಇಲ್ಲೇ ಇದ್ದಾನೆ, ಇರುವೆಗೆ ಇದ್ದಾನೆ, ನಾಯಿ ಇದ್ದಾನೆ, ಕತ್ತೆಗಿದ್ದಾನೆ, ಕುದುರೆಗಿದ್ದಾನೆ, ಆನೆಗಿದೆ, ಎಲ್ಲಾ 84 ಲಕ್ಷ ಜೀವರಾಶಿ ಇದೆ, ದೇವರಿದ್ದಾನೆ. ಮತ್ತೆ ನಿನಗೆ ಸ್ಪೆಷಲ್ ಇದ್ದಾನೆ. ಅದನ್ನ ಏನು, ಇರುವೆ ಹುಟ್ಟ ಮುಂಚೆ ಭೂಮಿ ಮೇಲೆ ಊಟ ಇದೆಯಾ? ಇರುವೆ ಊಟ ಇಲ್ವಾ? ಇಲ್ವ ಭೂಮಿ ಮೇಲೆ? ಇರುವೆ ಹುಟ್ಟ ಮುಂಚೆ ಭೂಮಿ ಮೇಲೆ ಊಟ ರೆಡಿ ಮಾಡಿ ಅದನ್ನ ಇರುವೆ ಹುಟ್ಟಿಸಿದಾನೆ ಭೂಮಿ ಮೇಲೆ. ನೀನ್ ಹುಟ್ಟ ಮುಂಚೆ ಭೂಮಿ ಮೇಲೆ ಬಂದ್ ಕೂಡಲೇ ಊಟ ಇತ್ತು, ನೀರಿತ್ತು, ಗಾಳಿ ಇತ್ತು, ಬೆಳಗಿತ್ತು, ನೀವ್ ಬಂದ್ ಏನ್ ಮಾಡಿ ಅದನ್ನ ಬೇಲಿ ಹಾಕಿ ನಂದಂತ ಬೇಲಿ ಹಾಕಿ, ಸರಿ ಬೇಲಿ ಹಾಕಿ ನಾನ್ ಮಾಡ್ಕೊಂಡಿ ಅಷ್ಟೇ. ಕರೆಕ್ಟ್ ಆಶೆ ಚೆಕ್ ಮಾಡಿ, ಈ ಬೇಲಿ ಹಾಕಿರಿ ನಂದಂತ ಮಾಡ್ಕೊಂಡಿ ಅಷ್ಟೇ, ನಿಂದಲ್ಲ ಇದು, ಬೇಲಿ ಹಾಕಿದ್ಕೆ ನಿಂದ ಅಷ್ಟೇ, ಬೇಲಿ ಬಿಟ್ರೆ ಬೇರೆ. ಅದಕ್ಕೆ ಹ್ಯಾಪಿ ಎನರ್ಜಿ ಆಗಿರ್ಬೇಕು, ಹ್ಯಾಪಿ ಆಗಿರ್ಬೇಕು, ಶಕ್ತಿ ಇರ್ಬೇಕು, ಕಿತ್ತಾಡಬಾರ್ದು, ತಡ್ಕೊಳ್ಳೋ ಶಕ್ತಿ ಇರ್ಬೇಕು ಮನುಷ್ಯನ. ಅದಕ್ಕೆ ಹೇಳ್ತಾರೆ ಮೈಂಡ್ ಪವರ್ ಅಂತ ಕರೀತಾರೆ. ಯಾವಾಗ್ಲೂ ಇರುವಾಗ್ಲೂ ಬಂದಿರುವಾಗ ದಿನ ಗೊತ್ತಾ, ಥ್ಯಾಂಕ್ಸ್ ಟು ನಿಮ್ಗೆಲ್ಲ ಯಾರು ಹೆಣ್ಮಕ್ಳು ಕುತ್ಕೊಂಡಿದ್ದೀರು, ನಿಜವಾಗ್ಲೂ ನಿಮ್ ಮನೆಯನ್ನ ಆರೋಗ್ಯವಾಗಿ ನೋಡ್ಕೊಂಡು ನೀವು 99% ನೀವೇ ಮಾಡ್ಬೇಕು. ಅಣ್ಣ ಹೀರೋ, ಅಣ್ಣ ಹುಲಿ, ಅಣ್ಣ ಸಿಂಹ, ಅಣ್ಣ ಹೆಂಗ್ ಮಾಡ್ತಾರೆ, ಅಣ್ಣ ಏನ ಮಾಡಿ ವಿಷಯ ಕೊಡಿಸಿ, ಹಂಗೆ ಏನ್ ಮಾಡಿ ವಿಷಯ ಕೊಡಿಸಿ. ಎಷ್ಟೇ ರಿಚೆಸ್ಟ್ ಪೀಪಲ್ ಆಗಿರ್ ಪರವಾಗಿಲ್ಲ, ವರ್ಲ್ಡ್ ಬೆಸ್ಟ್ ನ್ಯೂಟ್ರಿಷನ್ ನೀವು ಕೊಡಿಸ್ತಾ ಇರೋದು ಅವ್ರಿಗೆ. ಅರ್ಥ ಮಾಡ್ಕೊಂಡು, ಪ್ರಪಂಚದಲ್ಲಿ 1ನೇ ಸ್ಥಾನದಲ್ಲಿ ಫುಡ್ ವಿಷಯ ಕೊಡಿಸ್ತಾ ಇರೋದು. ಕರ್ಮ ಕಳೆದಿದ್ರೆ, ಬುದ್ಧಿ ನಟ್ಟಿದ್ರೆ, ಯೋಚನೆ ಮಾಡೋ ಶಕ್ತಿ ಮಾತ್ರ ಶೇಕ್ ಕುಡಿತಾರೆ. ಫೈನಲಿ ಕುಡಿಬೇಕಾದ್ರೆ ಶೇಕನ್ನ ಎಲ್ಲಾ ಕರ್ಮ ಮುಗ್ದೋಗಿರ್ಬೇಕು, ಇರಬಾರ್ದು ಯಾವ ಕರ್ಮ ಕೂಡ, ಅವಾಗ ಈ ಶೇಕ್ ಕುಡಿಯೋದು ಜನ. ಇನ್ಯಾವ್ದು ಇರಬಾರ್ದು, ಅಡ್ಡ ಬಡ್ಡ ದಾರಿಗೆ ಇರಬಾರ್ದು, ಎಲ್ಲ ಮುಗ್ದೋಗಿರ್ಬೇಕು. ಇದಕ್ಕೆ ಹೇಳ್ತಾರೆ ಇದೆ ಲಾಸ್ಟ್ ಬಸ್ ಅಂತ. ಹತ್ಬಿಡಿ, ನೆಮ್ಮದಿ ಜೀವನ. ಕಾಸಿದ್ರೆ ಕುಡೀರಿ, ದುಡ್ಡು ಕೊಟ್ಟು. ಕಾಸಿಲ್ವಾ, ಜನಕ್ಕೆ ಕೇಳ್ಬಿಟ್ಟು ಕುಡೀರಿ, ಜನಕ್ಕೆ ಒಳ್ಳೇದ್ ಮಾಡಿ ಕುಡೀರಿ. ದುಡ್ಡಿದ್ರೆ ಕುಡೀರಿ, ದುಡ್ಡಿದ್ರೆ ಜನಕ್ಕೆ ಕೇಳಿ ಕುಡೀರಿ. 2 ಆಪ್ಷನ್ಸ್ ಇದೆ ಲೈಫಲ್ಲಿ ನಿಮ್ಗೆ, ಈ ಶೇಕ್ ಕುಡಿ. ಒಳ್ಳೆ ಮನಸ್ಸಿದ್ಯಾ, ದುಡ್ಡಿದ್ಯಾ, ನಾವ್ ಯಾರಿಗೆ ಹೇಳಲ್ಲ ಸರ್, ನೀ ಕುಡೀರಿ. ದುಡ್ಡಿಲ್ವಾ, ಜನಕ್ಕೆ ಕೇಳಿ ಕುಡೀರಿ. ಜನಕ್ಕೆ ಪಾಪ ಕೆಟ್ಟವರಲ್ಲ ಜನ, ಯಾರು ಒಳ್ಳೆಯವರು, ಬಟ್ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಬಂದು ಚೆನ್ನಾಗ್ ಆಗ್ತೀವಿ ಅಂತ ಗ್ಯಾರಂಟಿ ಇಲ್ಲ. ಹೊರಗಡೆ ಎಲ್ಲಾ ದೇವ್ರು ಸುತ್ತಿ ಬಿಟ್ಟಾರೆ, ಎಲ್ಲಾ ಶಾಸ್ತ್ರ ಸುತ್ತಿ ಬಿಟ್ಟಿದ್ದಾರೆ, ಗೊತ್ತಾಗ್ತಾ ಇಲ್ಲ, ಗ್ಯಾರಂಟಿ ಇಲ್ಲ. ಅದಕ್ಕಾಗಿ ಹಂಗೆ ಹೇಳ್ತಾರೆ, 1 ವಾರ ಕುಡಿದ್ರೆ ಸರಿ ಹೋಗುತ್ತೆ. ಅರ್ಥ? ಅದಕ್ಕೆ ಹೆಂಗ್ ಗೊತ್ತಾ, ಎಷ್ಟ್ ಜನ ಕೋಚಸ್ ಇದ್ರಿ, ನಿಮ್ ಮನೆಗೆ ಬರ್ತಾರೆ ಗೊತ್ತಾ, ಬಂದು ಹೇಳ್ಕೊಡ್ತಾರೆ, 1 ವಾರ ಬಂದು ಶೇಕ್ ಕುಡಿತಾರೆ, ಬಿಟ್ಟು ಹೋಗ್ತಾರೆ. ಯಾಕೆ ಹೇಳಿ? ಓದ್ಬೇಕಾರ ಸರಿ ಓದ್ಲಿಲ್ಲ, ಮನೆ ಕೆಲಸ ಸರಿ ಮಾಡ್ಲಿಲ್ಲ, ಅಣ್ಣ ಮನೆಗೆ ಸಂಸಾರ ಚೆನ್ನಾಗಿ ಮಾಡ್ಲಿಲ್ಲ, ಅಪ್ಪನ ಮನೆಗೆ ಚೆನ್ನಾಗಿ ಬದುಕ್ತಿಲ್ಲ, ಎಲ್ಲಿ ಚೆನ್ನಾಗಿ ಬದುಕ್ಬೇಕು ಅನ್ಕೊಂಡಿಲ್ಲ. ಸಿಸ್ಟಮ್ ಎಲ್ಲಿ ಅದಕ್ಕೆ ನನ್ನ ಮಾತು ನೇಂತಿ ಕೇಳಲ್ಲ, ನೇಂತಿ ಮಾತು ನಾನೇ ಕೇಳಲ್ಲ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ ಬಿಟ್ಟಿದ್ದೀನಿ ಸ್ಕೂಲಲ್ಲಿ.
ಹೆಂಡತಿ ಕಲಿತಾಳೆ, ನಾ ಕಲಿತೀನಿ, ಮಗ ಕಲ್ತ್ಕೊಂಡು ಹೋಗಿ ನೆಮ್ಮದಿಯಾಗಿರ್ಲಿ ಇರೋವರೆಗಿರ್ಲಿ ಅಂತ. ಜಸ್ಟ್ ಫಾರ್ ಯೂಸರ್, ನಾಟ್ ಓನರ್. ಭೂಮಿ ಮೇಲೆ ನಾವೆಲ್ಲ ಜಸ್ಟ್ ಯೂಸರ್. ಬಂದ್ವಿ, ಇದು ನಂದು ಯೂಸ್ ಮಾಡಿದೆ, ಇಟ್ಟೆ, ನಮಗೆ ಯೂಸ್ ಮಾಡಿದೆ, ಇವನಿಗೆ ಯೂಸ್ ಮಾಡಿಟ್ಟ, ಮತ್ತೆ ಮೊಮ್ಮಗೆ ಯೂಸ್ ಮಾಡಿದೆ. ಜಸ್ಟ್ ಯೂಸರ್, ಓನರ್ ಅಲ್ಲ ನಾವು. ಭೂಮಿ ಮೇಲೆ ಯಾವ್ದು ಓನರ್ ಅಲ್ಲ, ಜಸ್ಟ್ ಯೂಸರ್. ಯೂಸ್ ಮಾಡಿದ್ರೆ ಹೋಗ್ತಾರೆ. ಸ್ವಲ್ಪ ಮಿಕ್ಕಿದ್ರೆ ಮಗನಿಗೆ ಕೊಟ್ಟು ಹೋಗು, ಮಿಕ್ಕಿಲ್ಲ ಅಂದ್ರೆ ಮಗಿತೀನಿ ಅಂತ ಹೇಳಿ ಹೋಗ್ತಾ ಇರೋದು ಅಷ್ಟೇ. ಜಸ್ಟ್ ಬಾಡಿಗೆ ಮನೆ ಡೈಲಿ. ಅದಕ್ಕೆ ಏನ್ ಹೇಳೋದು, ಒಂದು ಮನುಷ್ಯನಿಗೆ ನೆನಪಿರ್ಲಿ ಎಷ್ಟು ತೂಕ ಇರಬೇಕು ಅಂತ ನಾನು ನೆನಪಿದ್ರೆ ಮತ್ತೆ ಅದನ್ನ ಕರೆಕ್ಟಾಗಿ ಫಾಲೋ ಮಾಡೋ ಸ್ಟಾರ್ಟ್ ಫಾಲೋ ಮಾಡಿ. ನಿಮ್ಮದೇನಿದೆ, ನಿಮ್ಮ ಬಾಡಿ ಒಳಗೆ ಏನು ಕಮ್ಮಿ ಇದೆ, ಇಲ್ಲಿ ಬಂದು ಸ್ವಲ್ಪ ಚೆನ್ನಾಗ್ತಿದೆ, ಹ್ಯಾಪಿ, ಚೆನ್ನಾಗ್ತಾ ಇದೆ ಸರ್, ಮುಂಚಿಗೆ ಚೆನ್ನಾಗ್ತಾ ಇದೆ, ಚೆನ್ನಾಗ್ತೀರಿ, ಚೆನ್ನಾಗಾಗಿಲ್ಲ. ಫಸ್ಟ್ ಚೆನ್ನಾಗಿ ಫಸ್ಟ್ ಅಂದ್ಕೊಳ್ಳಿ, ಚೆನ್ನಾಗ್ತೀವಿ ಅಂತ ಅಂದ್ಕೊಳ್ಳಿ. ಫಸ್ಟ್ ಅಂದ್ಕೊಳ್ಳೋಕೆ ಏನ್ ಕಾಸು ಕೊಡ್ಬೇಕಂತ ಇಲ್ಲ, ಬಿಲೀವ್. ಬ್ಯೂಟಿಫುಲ್. ದಿನಕ್ಕೆ ಅಟ್ಲೀಸ್ಟ್ ನಿಮ್ಗೋಸ್ಕರ ಆದ್ರೂ ಕೂಡ ಕ್ಯಾಲೋರಿ, ಬೆಳಗ್ಗೆ ಶೇಕ್ ಕುಡೀರಿ, ಸಂಜೆ ಶೇಕ್ ಕುಡೀರಿ, 2 ಸಲ ಶೇಕ್ ಕುಡೀರಿ. ಕಾಣುತ್ತಾ ಬಾಕ್ಸ್? ಈಗ ನಾನು ಬೆಂಗಳೂರಿಗೆ ಹೋಗ್ತೇನೆ, ಫುಲ್ ಪ್ಯಾಕ್ ಮಾಡ್ಬಿಟ್ಟು ಎಲ್ಲ ಪ್ಯಾಕ್, ಏನ್ ಬೇಕು ರಿಬಿಲ್ಡ್ ಎಲ್ಲ ಫುಲ್ ಪ್ಯಾಕ್, ಎಲ್ಲಿ ತಿಮ್ಮಂಗಿಲ್ಲ. ಪ್ಯಾಕೇಜ್ ಏನ್ ತಿನ್ಬೇಕು ಪ್ಯಾಕೇಜ್ ಮಾಡಿದೀನಿ, ಕಾಣುತ್ತಿಲ್ಲಿ ನೋಡಿ. ಒಂದು ಮೇಲ್ ಫ್ಯಾಕ್ಟ್ರು, ಆಮೇಲೆ ಒಂದು ಜಾಯಿಂಟ್ ಸಪೋರ್ಟ್ ನೋಡಿ. ಗ್ಲಾಸ್ ಅಂದ್ರೆ ಏನು? ಗ್ಲಾಸ್ ಲೈಫ್ ಲೈನ್, ಕಿಡ್ನಿ, ಹಾರ್ಟ್, ಲಿವರ್, ಪ್ಯಾಂಕ್ರಿಯಸ್ ಎಲ್ಲ ವರ್ಕ್ ಮಾಡ್ಬೇಕಲ್ಲ ಅದು. ಮತ್ತೆ ಕ್ಯಾಲ್ಸಿಯಂ. ಆಮೇಲೆ ಏನು? ಕೆಟ್ಟದಾಗ ತಿನ್ಬಾರ್ದಲ್ಲ, ಮಲ್ಟಿವಿಟಮಿನ್ 2. ಹುಡುಗನ್ ತರ ಕಾಣಬೇಕಲ್ಲ, ಸೆಲ್ ಆಕ್ಟಿವೇಟರ್ 2. ಓಕೆ, ರೈಟ್. ಮೇಲ್ ಫ್ಯಾಕ್ಟರ್ ತಗೊಂಡಿದ್ದೀನಿ. ಇನ್ನೊಂದು ಇದೆ, ಅಕ್ಲಾ ಡಿಫೆನ್ಸ್. ಸೇವ್ ತಗೊಳ್ಳಲ್ಲ, ಊಟ ಶೇಕ್ ತಗೊಳ್ಳಿ. ಓಕೆ, ಕಾಣುತ್ತಾ? 2, 4, 6, 8, 9, 10, 14 ಆಯ್ತು. ಕರೆಕ್ಟ್ ಆಗಿದೆ ನೋಡಿ. ಈ ಕಡೆ ನೈಟ್ ವರ್ಕ್, ಈ ಕಡೆ ಫ್ರೆಶ್. ಆಲ್ರೆಡಿ ಹಾಕಿದ್ದೀನಿ. ಸಿಂಪ್ಲಿ ಫಾರ್ವರ್ಡ್ ಹಾಕಿದ್ದೀನಿ. ಕರೆಕ್ಟ್. ಈಗ ಎಷ್ಟು ನಿಮ್ ಯಾಕೆ ಹೇಳೋದು, ಇದು ದೇಹವನ್ನ ಫಸ್ಟ್ ಕಾಪಾಡ್ಕೊಳ್ಳೋದು, ರೈಟ್? ಎಷ್ಟು ನೋಡಿ, 12 ಹೋಯ್ತು. ಇದು ಇವತ್ತಿಗೆ, ನಾಳೆಗಲ್ಲ. ನಿಮಗೆ ಯಾರು ಡ್ರಿಂಕ್ ಮಾಡ್ತಾರೆ ಹಿಂಗ? ಯಾರು ಮಾಡ್ಲಿ ಅಂದ್ರೆ, ಅಪ್ಪ ಯಾರು ಮಾಡ್ತಾರೆ ಹಿಂಗ? ಕೈ ಯಾರು ಮಾಡಲ್ವಾ? ನಪ್ಪ ಮಾಡ್ತಿದ್ದ ಅಲ್ವಾ? ಇವತ್ ಕುಡಿದು ಲೈಫ್ ಟೈಮ್ ಕುಡಿಯಲ್ವಾ? ನಿಶಿ ಹಂಗಿರುತ್ತ? ಓಯ್, ಮತ್ತೆ ನಾಳೆ ಕುಡಿತಾನಲ್ಲ. ಇವತ್ತಿಗೆ, ನಾಳೆಗೆ. ಇವತ್ ತಿನ್ನಲ್ಲ, ಇದು ಇವತ್ತಿಗೆ, ನಾಳೆ ಬಿದ್ದು ತಿನ್ಬೇಕಿದ್ನ. ಅರ್ಥ ಆಯ್ತಾ? ಇವತ್ತು ಊಟ ಮಾಡಿದ್ ಇವತ್ತಿಗೆ, ನಾಳೆ ಊಟ ಮಾಡಿದ್ ನಾಳೆಗೆ. ಕೇಳಿಸುತ್ತೆ ಕರೆಕ್ಟ್ ಆಗಿ ನಿಮ್ಗೆ? ಹಿಂದಿಗೆ, ನಾಳೆಗೆ ಚಿಂತೆ ಹಿಂಗೆ ಲೈಫ್ ಇದು. ಅರ್ಥ ಆಯ್ತಲ್ಲ? ಇವತ್ತಿಗೆ, ನಾಳೆಗೆ ಬ್ಯೂಟಿಫುಲ್ ಆಗಿ ಇರಬೇಕಾದ್ರೆ ಎಷ್ಟು ಗೊತ್ತಾ, ಸಂಪೂರ್ಣ ವೆಯ್ಟ್ ಲಾಸ್ ಮಾಡ್ಕೊಂಡ್ರೆ ನೀವು ಇರೋವರೆಗೆ ಬ್ಯೂಟಿಫುಲ್ ಆಗಿರ್ತೀರಿ, ಚೆನ್ನಾಗಿ ಬದುಕ್ತೀರಿ ಅಂತ ಅಷ್ಟೇ, ರೈಟ್? ಪ್ರತಿ ಫ್ಯಾಮಿಲಿ, ನಮ್ಮನೆಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ ಎಲ್ಲರೂ ಫ್ಯಾಮಿಲಿ ಶೇರ್ ಕುಡಿತಾರೆ. ಎಲ್ಲಾ ಮನೆಯಲ್ಲಿ ಒಬ್ರಿಬ್ರು ಕುಡಿತಾರೆ, ಫುಲ್ ಶಟ್ ಆಗಿಲ್ಲ. ಅದಕ್ಕೆ ಒಂದು ಪ್ಲಾನ್ ಮಾಡಿದೆ. ಎಲ್ಲಾ ಫ್ಯಾಮಿಲಿ ತಿಂಗಳ 2 ಸರಿ ಕರ್ಸ್ಬೇಕು, ಜೂಮ್ ಮೀಟಿಂಗ್ ಕರ್ಸ್ಬಿಟ್ಟು ಸಪರೇಟ್ ಆಗಿ ಉಗಿದು ಉಪ್ಪು ಹಾಕಿ ಕುಡಿಸ್ಬೇಕಂತ ಪ್ಲಾನ್ ಮಾಡಿದ್ವಿ. ಏನ್ ಮಾಡೀನಿ? ಉಗಿದು ಉಪ್ಪು ಹಾಕಿ, ಅಥವಾ ಉಗ್ಗಿದ ಬೇರೆ, ಉಪ್ಪು ಹಾಕೋದು ಬೇರೆ, ಅದೇ 2 ಕರೆಕ್ಟ್ ಅಲ್ಲ. ಅವ್ರಿಗೆ ಕರೆಸಿ ಕೂಡಿಸಿ ನನ್ನಂಗ ಮಾಡ್ಬೇಕಂತ ಒಂದು ನನ್ನ ತರ ಇರೋರು, ನನಗೆ ಚಿಕ್ಕವ್ರು, ನನಗೆ 80% ಹೋದ್ರೆ ಒಂದು 14 ಜನ. ಏನ್ ಗೊತ್ತಾ, ಒಂದು ಹೇಳ್ಬೇಕು ನಿಮ್ಗೆ, ಥ್ಯಾಂಕ್ಸ್ ಟು ಮೈ ಫ್ಯಾಮಿಲಿ. ಒಬ್ಬರು ಇಮಲಾಕಲ್ ಬುಧ ಹಾಕ, ಇದು ವೆರಿ ಇಂಪಾರ್ಟೆಂಟ್. ಒಬ್ಬ ಪರ್ಸನ್ ಕೂಡ ತಾಯಿಗೆ ಎದುರು ಮಾತಾಡೋದು. ನಾರ್ಮಲಿ ಮಕ್ಕಳಂದ್ರೆ ಕಾಮಿಡಿಗೆ ಮಾತಾಡಬಹುದು, ಬಟ್ ಒಂದು ಅಭ್ಯಾಸ, ಕೆಟ್ಟ ಅಭ್ಯಾಸ ಇಲ್ಲ. ಒಂದು ಅಭ್ಯಾಸ ಕೂಡ ಇಲ್ಲ. ಯಾಕಂದ್ರೆ ಮೇನ್ ಪಿಲ್ಲರ್ ಮೇಲೆ ಬಿದ್ದೀವಿ, ನಾವೇನು ಮಾಡಲ್ಲ. ನಾನು ನಮ್ಮ ತಮ್ಮ ಏನು ಮಾಡಲ್ಲ, ನನ್ನ ಕೆಳ ಫ್ಯಾಮಿಲಿ ಮಕ್ಕಳು ಏನು ಮಾಡಲ್ಲ. ಒಂದು ಕೂಡಾಗಿ ಎಕ್ಸರ್ಸೈಸ್ ಮಾಡ್ತಾರೆ, ಇರ್ತಾರೆ, ಮಾಡ್ಲಿ, ಚಿಕ್ಕ ಹುಡ್ರಿನ ಮುಂದೆ ದೊಡ್ಡ ಆಗ್ತಾರೆ. ಒಟ್ಟಾದ್ರೆ ನನಗೆ ಗೊತ್ತಿರೋ ಪ್ರಕಾರ, ನನಗೆ ಅಥವಾ ಹಂಗಿದಾರ ಗೊತ್ತಿಲ್ಲ, ನಮ್ಮ ಮನೆ ಹಂಗಿದೆ ಗೊತ್ತಿಲ್ಲ, ಒಟ್ಟಾರೆ ನಾನು, ನನ್ನ ತಮ್ಮನ್ ತರ ಇರ್ತಕ್ಕಂಥ 7 ಜನ ಹುಡುಗರಿದ್ದಾರೆ. 8 ಜನ ಗಂಡು ಹುಡುಗರು, 20 ವರ್ಷ 23 ವರ್ಷ. ಒಬ್ಬರು ಇಮಾಲು ಮಧು ಅಂತ, ಬೇರೆ ಏನು ಮಾಡದ. ಮನೆ ಊಟ ಅಮ್ಮ ಹೇಳಿದ ಮಾತ್ಪಾರ ಮಾಡ್ತಾರೆ. ಅದಕ್ಕೆ ಹೇಳಿದ್ ನಾನು, ಮೇನ್ ಪಿಲ್ಲರ್ ಯಾರಿದ್ದಾರೆ, ಆ ಪಿಲ್ಲರ್ ಹೆಂಗಿರ್ಬೇಕು ಗೊತ್ತಿದ್ರೆ ಇಡೀ ಫ್ಯಾಮಿಲಿ ಸ್ಟ್ರಾಂಗ್ ಆಗಿರುತ್ತೆ. ಆ ಮೇನ್ ಪಿಲ್ಲರ್ ಯಾರಿದ್ದೀರಿ, ಸಕ್ಸಸ್ಫುಲ್ ಪರ್ಸನ್, ಅವ್ರು ತಪ್ಪಾಗಿದ್ರೆ ಮನೆ ಫ್ಯಾಮಿಲಿ ತಪ್ಪಾಗಿರುತ್ತೆ. ರೆಸ್ಪೆಕ್ಟ್. ಇವಾಗ ಯಾರು ಕುತ್ಕೊಂಡಿದ್ದೀರಿ ಪ್ಲೇಸ್ ಅಲ್ಲಿ, ನೀವ್ ಇರ್ಬೇಕಾದ್ರು 70% ಜೀವನ ಶೈಲಿ. ನೀವು ಊಟ ಮಾಡೋದು, ನೀವು ಮಾತಾಡೋದು, ನೀವು ಮಲ್ಕೊಳ್ಳೋದು, ನೀವು ಟಿವಿ ನೋಡೋದು, ನಿಮ್ಮ ಮನೆ ಕಿತ್ತಾಡೋದು, ನೀವು ಹಾರಾಡೋದು, ನಿಮ್ಗೆ ಜೀವನ ಗೊತ್ತಿಲ್ಲ ಅಂದ್ರೆ ಇಡೀ ಫ್ಯಾಮಿಲಿ ಮಕ್ಕಳು ಹಂಗೆ ಇರ್ತಾರೆ. MLA ಮಗ MLA ಆಗ್ತಾನೆ, ಪೊಲೀಸ್ ಮಗ ಪೊಲೀಸ್ ಆಗ್ತಾನೆ, ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾನೆ. ಅಪ್ಪನ್ ನೋಡಿದಾನೆ, ಮತ್ತೆ ನನ್ನ ಮಗ ಡಾಕ್ಟರ್ ಆಗೋಲ್ಲ. ಅದ್ರ ಬಗ್ಗೆ ನಾನು ಮಾತಾಡಿಲ್ಲ ಮನೆಯಲ್ಲಿ.
ಯಾಕೆ ಹೇಳ್ತೇನ್ರಿ? ಈಗ ಮಹಾದೇವ ಕೋಳಿಪ್ಪ ಮಗಳ ಕೋಳಿಪ್ಪ ಮಾಡ್ಬಿಟ್ರು ಮಿಸ್ ಆಗಿ. ಈಗ ಮಂಜುಳಾ ಮಲ್ಲಿಕಾರ್ಜುನ ಆತ ಡೈರಿ ಮಾಡ್ತಾರೆ, ಮಗ ಡೈರಿನೇ ಮಾಡ್ಬಿಡ. ಯಾಕೆ ಹೇಳಿ? ನೀವು ಚೆಕ್ ಮಾಡಿ ಡೌಟ್ ಇದ್ರೆ ಅವ್ರು ಏನ್ ಮಾಡ್ತಾರೋ ಮನೆಯಲ್ಲಿ ಮಗ ಅದನ್ನೇ ಮಾಡ್ತಾರೆ. 90% ಇದನ್ನೇ ಮಾಡ್ತಾರೆ. ಯಾಕಂದ್ರೆ ನಾನ್ ನೋಡಿದೀನಿ, ಎಷ್ಟೋ ಜನ ನಾನು ಹೋಗ್ತೀನಿ, ಆ ಕಬ್ಬು ಅದನ್ನ ಕಟ್ ಮಾಡಕ್ ಹೋಗ್ತಾರೆ ಗೊತ್ತಾ, ಹಳ್ಳಿಗಳಲ್ಲಿ ಅವ್ರ ಮಕ್ಳು ಅದನ್ನೇ ಮಾಡ್ತಾರೆ. ಯಾರು ನೋಡಿದ್ರಿ? ಏನೇನ್ ಮಾಡ್ತಾರೋ ಮಕ್ಳು ಅದನ್ನೇ ಮಾಡ್ತಾರೆ. ಯಾಕಂದ್ರೆ ಹೊಸದು ಗೊತ್ತಿಲ್ಲ ಅವ್ರಿಗೆ. ಅದಕ್ಕೆ ಅನ್ಸಿದ್ ನನಗೆ ಫುಲ್ ಚೇಂಜ್ ಮಾಡ್ಬೇಕು ಈ ಲೈಫಲ್ಲಿ, ನನ್ನ ಫ್ಯಾಮಿಲಿ ಅಂತ ಅದನ್ನ ಹೇಳ್ತಿರೋದು. ಇಡೀ ಚೇಂಜ್ ಮಾಡಕ್ ಬಿಡ್ಬೇಕು. ಇದು ಯಾರು ಗೊತ್ತಾಗ್ಬಾರ್ದಂದ್ರೆ ನೀವು ನಿರ್ಧಾರ ಮಾಡಿ, ಇನ್ನ ನೆಕ್ಸ್ಟ್ ಬರುವ ಜನರೇಷನ್ ಅಲ್ಲಿ ಇದು ವೆಲ್ನೆಸ್ ಫ್ಯಾಮಿಲಿ ಫಿಕ್ಸ್ ಆಗಿ, ವೆಲ್ನೆಸ್ ಫ್ಯಾಮಿಲಿ, ಹೆಲ್ತಿ ಫ್ಯಾಮಿಲಿ. ಇದಕ್ಕೆ ಒಂದು ನಾಲೆಡ್ಜ್ ಅಂತ ಇರ್ಬೇಕು ದೇಹಕ್ಕೆ. ಅಂದ್ರೆ ನೀವು ಕಲ್ಸ್ಕೊಡ್ಬೇಕು. ತಿನ್ನೋ ಫುಡ್ ಹೊಡೆದ್ರೆ ಮನುಷ್ಯ ಸಿಟಿ ಬರ್ತಾನೆ. ಊಟ ಕೊಟ್ಟು ಅರ್ಥ ಮಾಡಿಸೋದು ಜೀವನದಲ್ಲಿ ಏನು ಅಂತ ಇಲ್ಲಿ ಅರ್ಥ ಮಾಡಿಸ್ತಾನೆ. ಇರೋವರೆಗೂ ನೀವ್ ಹೆಂಗಿರ್ಬೇಕು ನಿಮ್ ಲೈಫ್ ಅಲ್ಲಿ ಅಂತ. ದುಡ್ಡು ಇಲ್ಲದ್ರೆ ಕೂಡ ಖುಷಿಯಾಗಿ ಹೆಂಗಿರೋದು? ದುಡ್ಡಿದೆಲ್ಲ ಖುಷಿಯಾಗಿದ್ದಾರೆ ಅನ್ಕೊಂಡೆ, ಹೊರಗಡೆ ಇದಾರ? ದುಡ್ಡ್ರೆಲ್ಲ ಖುಷಿಯಾಗಿದ್ದಾರೆ ಅನ್ಕೊಂಡೆ, ಹೊರಗಡೆ ನಿದ್ದೆ ಬರಲ್ಲ. ಟೆನ್ಷನ್ ಮಾಡಿ ನೋಡಿ. ನೆಮ್ಮದಿಯಾಗಿರ್ಬೇಕಾದ್ರೆ ನಿಮ್ಗೆ ಇದು ಒಂದ್ ಸಿಸ್ಟಮ್ ಕುತ್ಕೊಂಡು ಸರಿಯಾಗಿ ಕಲ್ತಿದ್ರೆ ಮತ್ತೆ ಸಾಧ್ಯ. ಅದಕ್ಕೆ ಹೇಳಿದ್ ನಾನು, ಪ್ರತಿ ಪರ್ಸನ್ ಮನೆ ಕೂಡ 70% ನಮ್ ಜೀವನ ಚೇಂಜ್ ಮಾಡಿ ನಾವು ರಿಜನ್ ಮಾಡಿ. ಇಲ್ಲ ನಾವು ಚೇಂಜ್ ಮಾಡ್ಕೊಂಡಿ ಸರ್ ಜೀವನ ಶೈಲಿ ರಿಜನ್ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಸಂಪೂರ್ಣವಾಗಿ ಸರ್ ನಾವು ನಮ್ಮ ಮನೆ ಜೀವನ ಚೇಂಜ್ ಮಾಡ್ಕೊಳ್ತಾ ಇದೀವಿ. ಅರ್ಥ ಆಯ್ತಾ? 70% ಚೇಂಜ್ ಆಗ ನಿಮ್ ಮನೆ ಯಾರ ಕಾರಣ ನೀವು ಚೆಕ್ ಮಾಡಿ. ಮುಂಚೆ ಒಬ್ಬರು ಶೇಕ್ ಕುಡಿದ್ರೆ, ನಾನು ಒಬ್ಬನೇ ಶೇಕ್ ಕುಡಿದೆ. ಶೇಕ್ ಕುಡಿದ್ಮೇಲೆ ನನ್ನ ತಮ್ಮ ಮೆಲ್ಲಕ್ ಬಂದ, ನಮ್ಮ ವೈಫ್ ಬಂದ್ರು, ನನ್ನ ಮಗ ಬಂದ, ನಮ್ಮ ಅಕ್ಕ ಬಂದ್ರು. ಈಗ ಆಲ್ಮೋಸ್ಟ್ ಎಲ್ಲ ಶೇಕ್ ಕುಡಿತಾರೆ. ಅಂದ್ರೆ ಅರ್ಥ ಮಾಡ್ಕೊಡಿ, ಒಬ್ಬ ಪರ್ಸನ್ ನಿರ್ಧಾರ ಮಾಡಿದ್ಕಾಗಿ ಆ ಮನೆಗೆ ಚೇಂಜ್ ಆಗಿದೆ. ನೀವು ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ ಮನೇಲಿ ಇವತ್ತು ಎಷ್ಟು ಚೇಂಜಸ್ ಆಗಿದೆ ಅಂತ. 70% ಜೀವನ ಶೈಲಿ, 30% ಮಾತ್ರ ಲೈಫ್ ಸ್ಟೈಲ್ ನಿಮ್ಮ ಮನೆಯಿಂದ ಬರೋದು ಅಂತ ಹೇಳ್ತೀನಿ. 70% ನಿಮ್ಮ ಮನೆ ಮಾತಾಡೋ ಮಾತು, ತಿನ್ನೋ ಫುಡ್, ನಿಮ್ಮ ಮನೆ ನಡ್ಕೊಳ್ಳೋ ರೀತಿಯಿಂದ ನಿಮ್ಮ ಮನೆ ಚೇಂಜ್ ಆಗುತ್ತೆ. ಕರೆಕ್ಟ್? ಯಾರೋ 70% ಚೇಂಜ್ ಆಗಿದೆ ಅನ್ಸುತ್ತೆ. ನೀವು ಚೇಂಜ್ ಮಾಡ್ಕೊಂಡಿದ್ದೀರಿ, ನಾನ್ ಚೇಂಜ್ ಮಾಡ್ತಿದ್ದಲ್ಲ. ಇದು ನಾನು ಹೇಳಿಕೊಟ್ಟಿದ್ರೆ ನೀವು ಚೇಂಜ್ ಮಾಡ್ಕೊಂಡಿದ್ದೀರಿ. ನಾನು ಚೇಂಜ್ ಮಾಡಲಿ, ನೀವೇನು ಚೇಂಜ್ ಮಾಡ್ಕೊಂತಿದ್ರಿ? ಕೀರ್ತಿ ಕೇಳ್ತಾನೆ, ಕೀರ್ತಿ ಕೇಳ್ತಾರೆ. ಕರೆಕ್ಟ್. ಏನೇನ್ ಚೇಂಜ್ ಮಾಡಿ 70% ಏನ್ ಚೇಂಜ್ ಮಾಡ್ಕೊಂಡೆ? ಪಡಬೇಡ ಅಂತ ಹೇಳ್ತಾರೆ. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನೀವು ಮನೆಯನ್ನ ಎಷ್ಟು ಮಟ್ಟಿಗೆ ಚೇಂಜ್ ಮಾಡಿದ್ರು? ಯಾರು ಚೇಂಜ್ ಮಾಡಿದ್ರು? ಯಾರು ಫಸ್ಟ್ ಶೇಕ್ ಕುಡಿದ್ರು? ಅದ್ ಹೆಂಗ್ ಚೇಂಜ್ ಮಾಡ್ಕೊಂಡ್ರಿ ನೀವು? ಏನ್ ಚೇಂಜ್ ಮಾಡ್ಕೊಂಡ್ರಿ? ಎಲ್ಲರಿಗೂ ನಮಸ್ಕಾರ. ಹೆಸರು ಕೀರ್ತಿ. ಶೇಕ್ ಅಂಡ್ ಅಫ್ರೆಶ್ ಅಭ್ಯಾಸ ಬಂದು 4 ವರ್ಷದಿಂದ ತಗೊಂತಾ ಇದ್ದೀನಿ. ಫಸ್ಟ್ ತಗೊಂಡಿದ್ದು ನಮ್ಮ ಅತ್ತೆ ಸರ್, ಅಂದ್ರೆ ನಮ್ಮ ಮನೆಯವ್ರ ಅಮ್ಮ ತಗೊಂಡಿದ್ದು. ಅವ್ರಿಗೆ ಬ್ಯಾಕ್ ಪೇನ್ ಇರ್ತಾ ಇತ್ತು, ಮೋಷನ್ ಪ್ರಾಬ್ಲಮ್ ಇರ್ತಾ ಇತ್ತು, ಮತ್ತೆ ಅವ್ರಿಗೆ ತುಂಬಾ ಕೆಲಸ ಮಾಡಕ್ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಮ್ಮ ಮನೆಗ್ ಶೇಕ್ ಪರಿಚಯ ಮಾಡ್ಕೊಟ್ರು ಸರ್. ಸ್ಪಾನ್ಸರ್ ಬಂದು ಪರಿಚಯ ಮಾಡ್ಕೊಟ್ರು, ಪ್ಯಾರಾಮೀಟರ್ ಮಾಡ್ಬಿಟ್ಟು ಮತ್ತೆ ಹೇಳಿದ್ರು, ನೀವ್ 25 kg ತೂಕ ಕಮ್ಮಿ ಆಗ್ಬೇಕು, ಕಮ್ಮಿ ಆದಾಗ ನಿಮ್ಗೆಲ್ಲ ಪ್ರಾಬ್ಲಮ್ ನಾರ್ಮಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋದ್ರು ಸರ್. ನೆಕ್ಸ್ಟ್ ನಮ್ ಸರ್ ತಗೊಂಡ್ರು, ಶಿವು ಸರ್. ತಗೊಂಡಾದ್ಮೇಲೆ ಅವ್ರಿಗಿತ್ತು ಸರ್ ಬ್ಯಾಕ್ ಪೇನ್ ಇರ್ತಾ ಇತ್ತು. ಅವ್ರದ್ದು ಚೇಂಜಸ್ ನೋಡ್ಕೊಂಡು ನೆಕ್ಸ್ಟ್ ನನ್ಗೆ ಹೇಳಿದ್ರು, ನಾನ್ ಬೇಡ, ನಾನ್ ಚೆನ್ನಾಗಿದ್ದೀನಿ ಅಂತ ನಾನು ಹೇಳ್ತಾ ಇದ್ದಿದ್ದು. ಆಮೇಲೆ ಗೊತ್ತಾಯ್ತು ಥೈರಾಯ್ಡ್ ಇರ್ತಾ ಇತ್ತು, ವೀಸಿಂಗ್ ಪ್ರಾಬ್ಲಮ್ ಇರ್ತಾ ಇತ್ತು. ಮತ್ತೆ ಅವರೆಲ್ಲ ಚೇಂಜಸ್ ನೋಡಿ ನಾನ್ ತಗೊಂತಾ ಇರೋದ್ಕ ನಾನ್ ಚೆನ್ನಾಗ್ ಆಗ್ತೀನಿ ಅಂತ ನಂಗೆ ನಂಬಿಕೆ ಬಂದು ನಾನ್ ತಗೊಂತಾ ಇದ್ದೀನಿ ಸರ್. ಮತ್ತೆ ಬಾಂಡಿಂಗ್ ಇರ್ತಾ ಇರಲಿಲ್ಲ, ಅತ್ತೆ ಮಾವ ಗಂಡ ಹತ್ರ ಬಾಂಡಿಂಗ್ ಇರ್ತಾ ಇರಲಿಲ್ಲ. ಮಕ್ಳ ಹತ್ರನು ಅಷ್ಟೇ ಸುಮ್ನೆ ಕಿರ್ಸಾಡೋದು, ಅವ್ರು ಏನ್ ಹೇಳಿದ್ರು ಕೇಳಸ್ ಪೇಷನ್ಸ್ ಇರಿಲ್ಲ. ಯಾವಾಗೂ ನೆಗೆಟಿವ್ ಮೈಂಡ್ ಸೆಟ್. ಟೀ ಕಾಫಿ ಒಂದ್ 5 ರಿಂದ 6 ಟೀ ಕಾಫಿ ಕುಡಿತಾ ಇದ್ದೆ. ಪೀರಿಯಡ್ಸ್ ಅದಕ್ಕೂ ಫುಲ್ ನೋವು ಬರೋದು. ಅಂದ್ರೆ ಒಂದ್ 3-4 days ಬಿಫೋರೆ ನನ್ಗೆ ತುಂಬಾ ಪೇನ್ ಆಗ್ತಾ ಇತ್ತು. ಅಂದ್ರೆ ಹೇಳ್ಕೊಡಕ್ ಆಗಲ್ಲ. ನನ್ನ ಅಮ್ಮಗೆ ಅತ್ತೆಗೆ ನಾನು ಹೇಳ್ದೆ, ಅದು ಎಲ್ಲಾರು ಹೆಣ್ಮಕ್ಳಿಗೆ ಇರೋ ನೋವೇ, ಏನ್ ಮಾಡಕ್ ಆಗಲ್ಲ, ಒಂದ್ 2-3 ದಿವಸ ತಡ್ಕೊ ಅಂತ ಹೇಳೋರು. ಮತ್ತೆ ನೀರ್ ಕುಡಿಯಕ್ ಆಗ್ತಾ ಇರ್ಲಿಲ್ಲ. ಖಾಲಿ ಹೊಟ್ಟೆಲಿ ನೀರ್ ಕುಡಿಬೇಕಂದ್ರೆ ತುಂಬಾ ಕಷ್ಟ ಆಗೋದು. ಮತ್ತೆ ನಂಗೆ ಥೈರಾಯ್ಡ್ ಇರ್ತಾ ಇತ್ತು. ಥೈರಾಯ್ಡ್ ಅಂದ್ರೆ 175 mg ಮಾತ್ರ ತಗೊಂತಾ ಇದ್ದೆ. ನಾನು 12 ವರ್ಷ ಮಗು ಇದ್ದಾಗಿಂದ ನಾನು ತಗೊಂತಾ ಇದ್ದೆ. ಈಗ ಥೈರಾಯ್ಡ್ ಸ್ವಲ್ಪ ನಾರ್ಮಲ್ ಮಾಡ್ಕೊಂಡಿದ್ದೀನಿ. ಮತ್ತೆ ವೀಸಿಂಗ್ ಪ್ರಾಬ್ಲಮ್ ಇರ್ತಾ ಇತ್ತು. ವೀಸಿಂಗ್ ಅಂದ್ರೆ ಆಕ್ಸಿ ಸ್ಟಾರ್ಟ್ ಮಾಡಿದ್ನು, ಬೆಳಿಗ್ಗೆ ಎದ್ದಿದ ತಕ್ಷಣ ಆಕ್ಸಿ ಸ್ಟಾರ್ಟ್ ಮಾಡಿದ್ನು ಅನ್ಕಂಟ್ರೋಬಲ್ ಅಂತ ಆಗ್ತಾನೆ ಇರ್ತೀನಿ ಕಂಟಿನ್ಯೂಸ್ ಅಲ್ಲಿ. ಸ್ಕಾರ್ಫ್ ಸ್ವೆಟರ್ ಕರ್ಚಿಪ್ ಇರೇಬೇಕಾಯ್ತು. ರನ್ನಿಂಗ್ ನೋಸ್ ಆಗೋದು, ಮತ್ತೆ ಸ್ವೆಟರ್ ಸ್ಕಾರ್ಫ್ ಇದ್ರೇನೆ ನಂಗೆ ಆಗ್ತಾ ಇದ್ದಿದ್ದು. ಮತ್ತೆ ಬ್ಯಾಕ್ ಪೇನ್ ತುಂಬಾ ಬರ್ತಾ ಇತ್ತು ಸರ್. ಯಾಕಂದ್ರೆ 2 ಮಗು ಸಿಸರಿಂಗ್ ಆಗಿರೋದ್ರಿಂದ ತುಂಬಾ ಬ್ಯಾಕ್ ಪೇನ್ ಬರ್ತಾ ಇತ್ತು. ಮನೇಲಿ ಹೇಳ್ಕೊಳಕ್ ಆಗ್ತದೆ, ನನ್ ಫೀಲಿಂಗ್ ಶೇರ್ ಮಾಡಕ್ಕೆ ಸಿಚುಯೇಷನ್ ಇಲ್ಲ. ಯಾವ ಜಗಳ ಇರ್ತಾ ಇದ್ದಿದ್ದು. ಇವಾಗ ಎಷ್ಟೋ ಚೇಂಜಸ್ ಆಗಿದೆ ಸರ್. ಥ್ಯಾಂಕ್ಸ್ ಹೇಳ್ತೀನಿ ತುಂಬಾ. ಅಂದ್ರೆ ಹಂಗಿದ್ದವಳನ್ನ ಹಿಂಗೆಲ್ಲ ಚೇಂಜಸ್ ಮಾಡಿದ್ರಲ್ಲ ನಮ್ ಸ್ಪಾನ್ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಮತ್ತೆ ಎಷ್ಟೋ ಪ್ರಾಬ್ಲಮ್ ಇಂದ ಆಚೆ ಬಂದಿದ್ದೀನಿ. ದಿನ ಅಭ್ಯಾಸ ಏನಿರ್ತಾ ಇತ್ತು ಗೊತ್ತಿರಲಿಲ್ಲ. ನೀರ್ ಕುಡಿತಾ ಇರಲಿಲ್ಲ. ನೀರ್ ಕುಡಿದ್ರೆ ವಾಮಿಟಿಂಗು. ಅವ್ರು ಹೇಳೋರು ನೀರ್ ಕುಡೀರಿ ಅಂತ. ನಾನ್ ನೀರ್ ಕುಡಿತಾ ಇರಲಿಲ್ಲ.
ಇಷ್ಟೆಲ್ಲ ಚೇಂಜಸ್ ಮಾಡ್ಕೊಂಡಿದೀನಿ, ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ sir. ತುಂಬಾ ಕೋಪ ಬರ್ತಾ ಇತ್ತು, ಯಾರ್ ಏನ್ ಹೇಳಿದ್ರು ಕೇಳೋಷ್ಟು ಪೇಷನ್ಸ್ ಇರ್ಲಿಲ್ಲ. ತಾಳ್ಮೆ ಅನ್ನೋದೇ ಗೊತ್ತಿಲ್ಲ, ಅಂದ ಅರ್ಥ ಪದನೇ ಗೊತ್ತಿಲ್ಲ, ತಾಳ್ಮೆ ಅಂದ್ರೆ ಹೆಂಗೆ ಏನು ಅಂತ. ಆ ತರ ಇದ್ದಿದ್ದು ಈ ತರ ಚೇಂಜಸ್ ಮಾಡ್ಕೊಂಡಿದ್ದೀನಿ ಸರ್. ಕ್ಲಾಸು ಮತ್ತೆ ಕೋಚು ಟ್ರೈನಿಂಗ್ ಸಿಸ್ಟಮ್ ಸಪೋರ್ಟಿಂಗ್ ಇರೋದ್ರಿಂದ ತುಂಬಾ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಮತ್ತೆ ಲೋ ಬಿ ಪಿ ಆಗ್ತಾ ಇತ್ತು, ಲೋ ಬಿ ಪಿ ಅಂದ್ರೆ ಫುಲ್ ಸುಸ್ತಾಗಿ ಬಿದ್ದೋಗ್ಬಿಡ್ತಾ ಇದ್ದೆ, ಆ ತರ ಇರ್ತಾ ಇದ್ದಿದ್ದು. ಇವಾಗೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದೀನಿ ಸರ್. ಡ್ರೆಸ್ ಸೆನ್ಸ್ ಅಷ್ಟೇ, ಹೆಂಗೆಂಗೋ ಇದ್ದವಳು ಹಿಂಗೆ ಇರ್ಬೇಕು ಅಂದ್ರೆ ಮಾಡೆಲ್ ಆಗಿರ್ಬೇಕು ಅಂತ ಹೇಳ್ಕೊಡ್ತಾರಲ್ಲ ಸರ್, ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಇದು ನೀವು ಚೇಂಜ್ ಮಾಡ್ಕೊಂಡಿದ್ದ ಶೇಕ್ ಚೇಂಜ್ ಮಾಡಿದ್ದ? ಸರ್ ಚೇಂಜ್ ಮಾಡಿರೋದು ಸರ್. ಮತ್ತೆ ಟ್ರೈನಿಂಗ್ ಸಪೋರ್ಟ್ ಸಿಸ್ಟಮ್ ನೋಡ್ಕೊಂಡು ಕಲಿತಾ ಇದ್ದೀರಿ ಸರ್. ಲೀಡರ್ಸ್ ಎಲ್ಲ ನೋಡ್ಕೊಂಡು ಕಲಿತಾ ಇರೋದು ಸರ್. ಗೊತ್ತಾಗ್ತಾ ಇದೆ. 70% ಮನುಷ್ಯ ಕಲ್ತ್ಬಿಟ್ಟು ಚೇಂಜ್ ಮಾಡ್ಕೊಡ್ತಾನೆ, 30% ವಂಶ ಪರಂಪರೆಯಿಂದ ಬರುತ್ತೆ ಅಂತ ಹೇಳ್ತಾರೆ. ಮೂಗು, ಕಣ್ಣು, ಬಾಯಿ ಹೀಗೆ ಚೇಂಜ್ ಮಾತಾಡ್ತಾನೆ. ಆದ್ರೆ ಈ ಕಲಿಕೆಯಿಂದ ಏನ್ ಬೇಕಾದ್ರೆ ಚೇಂಜ್, ಹಣೆ ಬರ ಬದಲಾಯಿಸಿದೆ ಗೊತ್ತಾ? ನೀವು ಕಲಿಕೆಯಿಂದ ನಿಮ್ಮ ಹಣೆ ಬರನ ಬದಲಾಯಿಸುವುದು ನಿಮ್ಮ ಹಾರ್ಡ್ ವರ್ಕ್. ಮತ್ತೆ ಅತ್ತೆ ಬೈಕ್ ಅಂತ ಇದೆ ಸರ್ ನಾನು, ಅಂದ್ರೆ ನಾನು ನಮ್ ಮನೆಯವ್ರ ಆಚೆ ಸಪರೇಟ್ ಆಗಿದ್ರೆ ಸಾಕು ಅಂತ ಆತರ ಫೀಲಿಂಗ್ಸ್ ಇರ್ತಾ ಇತ್ತು. ಅಂದ್ರೆ ಹೇಳ್ಕೊಡ್ತಾ ಇರ್ಲಿಲ್ಲ, ಮನೆಯವ್ರ ಹತ್ರನೇ ಹೇಳ್ಕೊಂಡು ಅತ್ತೆ ಹತ್ರನೇ ಹೇಳ್ಕೊಂತಾ ಇರ್ಲಿಲ್ಲ. ಅಷ್ಟು ತುಂಬಾ ಹಿಂಸೆ ಅನ್ಸೋದು ನನಗೆ. ಅವಾಗ ತುಂಬಾ 8 kg weight ಲಾಸ್ ಆಗಿದ್ದೀನಿ, ಮತ್ತೆ ತುಂಬಾ ಕೋಪ ಇರ್ತಾ ಇತ್ತಲ್ಲ. ಇವಾಗ ನ್ಯೂಟ್ರಿಷನ್ ತಗೊಂಡು ಅವ್ರಿದ್ರೆ ಸಾಕು, ಅವ್ರು ಇದ್ರೆ ನನ್ ಫ್ಯೂಚರ್ ಇನ್ನ ಚೆನ್ನಾಗಿರುತ್ತೆ ಅಂತ ಅವ್ರ ದಿನ ಇವಾಗ ಬೇಡ್ಕೊಂತೀನಿ ಸರ್. ಅಂದ್ರೆ ನೀವ್ ಒಂದೊಂದ್ ಸ್ಟೋರಿ ಹೇಳ್ತಾ ಇರ್ತೀರಾ, ಅತ್ತೆ ಮಗಳ ಸಂಬಂಧ ಅಂದ್ರೆ ಅಪ್ಪಗೆ ಅವ್ರ ಮನೆಗೆ ಹೋಗ್ಬಿಟ್ಟು ಒಂದ್ ಸ್ಟೋರಿ ಹೇಳ್ತೀರಾ ಸರ್. ಅದ್ ಸ್ಟೋರಿ ನನ್ಗೆ ತುಂಬಾ ಮ್ಯಾಚ್ ಆಗುತ್ತೆ ಸರ್. ಅದು ಅಂದ್ರೆ ಅವ್ರು ಬೈಕೊಂತ ಇರೇನಿ, ಅಂದ್ರೆ ಆಚೆಯಿಂದ ಬೈತಾರು, ಒಳಗಡೆಯಿಂದ ಬೈಕೊಂಡೇನಿ. ಅಯ್ಯೋ ನನ್ ಮಾಡಕ್ ಅಂದ್ರೆ ಫ್ರೀಡಮ್ ಇರ್ತಾ ಇರ್ಲಿಲ್ಲ, ನನ್ಗೂ ಏನ್ಗೂ ಬೆಲೆ ಇರ್ತಾ ಇರ್ಲಿಲ್ಲ ಅಂತ ಆತರ ಬೈಕೊಂಡೇನಿ. ಇವಾಗ ತುಂಬಾ ಇಷ್ಟ ಆಗುತ್ತೆ ಸರ್, ಯಾಕಂದ್ರೆ ಅವ್ರ ಸಪೋರ್ಟಿಂಗ್ ಇರ್ಲಿಲ್ಲ ಅಂದಿದ್ದೆ ನಾನು ಇಷ್ಟು ಮಾತ್ರ ಇರ್ತಾ ಇರ್ಲಿಲ್ಲ ಸರ್. ಇದೇ ಲೈಫ್ ಸ್ಟೈಲ್ ಹೋಗ್ಬಿಡ್ತಾ ಇದೆ, ಅದೇ ಏನ್ ಮಾಡ್ತಾ ಇದ್ನ ಅದೇ ಬ್ಯಾಕ್ ಟು ಹೋಮ್ ವರ್ಕ್ ಹೋಗ್ಬಿಡ್ತಾ ಇದೆ ಸರ್. ಥೈರಾಯ್ಡ್ ಇರ್ತಾ ಇತ್ತು, ಸುಮ್ನೆ ಮನೇಲಿ ಕಿರ್ಚಾಡೋದು, ಮನೇಲಿ ನೆಮ್ಮದಿ ಇರ್ತಾ ಇರ್ಲಿಲ್ಲ, ಆ ತರ ಹೋಗ್ಬಿಡ್ತಾ ಇದೆ ಸರ್. ಈಗ ಅವ್ರ ಸಪೋರ್ಟಿಂಗ್ ಇರೋದ್ರಿಂದ ಎಷ್ಟು ಚೆನ್ನಾಗ್ ಮಾಡ್ಕೊಂತಾ ಇದ್ದೀನಿ ಸರ್. ಅವ್ರ ಥ್ಯಾಂಕ್ಸ್ ಹೇಳ್ಬೇಕು ಸರ್. ನ್ಯೂಟ್ರಿಷನ್ ಬಂದಿರೋದು ಅವ್ರಿಂದಾನೆ, ಉಳ್ಕೊಂಡಿದ್ ನಮ್ಮ ಅಪ್ಪ ಇಂದ ಅಂದ್ರೆ ನಮ್ಮ ಮಾವ ಇಂದಾನೆ. ಅವ್ರಿಗಿಬ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಅವಾಗ ಎಷ್ಟು ದ್ವೇಷ ಕಟ್ಕೊಂತ ಇದ್ದ ಅಷ್ಟು ದ್ವೇಷ ಕಟ್ಕೊಂಡಿದ್ದೆ, ಈಗ ಅವ್ರು ತುಂಬಾ ಥ್ಯಾಂಕ್ಸ್. ಅಂದ್ರೆ ದಿನ ಎತ್ತಿ ಅವ್ರಿಗೊಂದು ಅಂದ್ರೆ ನನ್ಗೋಸ್ಕರ ಕ್ಲೋಸ್ ಮಾಡ್ಕೊಂಡು ನಾನು ಪ್ರೇ ಮಾಡ್ಕೊತೀನಿ ಸರ್. ಅವ್ರು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಸರ್. ನಿಮಗೆ ಆಳ್ ಮೇಲೆ ಜಾಸ್ತಿ ನಂಬಿಕೆನಾ, ನಿಮ್ಮ ಅತ್ತೆ ಮೇಲೆ ನಂಬಿಕೆ ಜಾಸ್ತಿ? ಮನೆಗೆ ಇವತ್ತು ಮತ್ತೆ ಇಲ್ಲ ಯಾರ ಹಾಳ್ ತಂದ್ಬಿಟ್ಟು ಕೆಲ್ಸಕ್ಕೆ ಇಟ್ಟಿರ್ತೀವಿ, ಆಳ್ ಮೇಲೆ ನಂಬಿಕೆನಾ ನಿಮ್ಮ ಅತ್ತೆ ಮೇಲೆ ನಂಬಿಕೆ? ಸೊ ವಾಯ್ಸ್ ಕೇಳಿಸ್ತಾ ಇಲ್ಲ ಅಷ್ಟೇ. ನಿಮಗೆ ನಿಮ್ ಮನೆಯಲ್ಲಿ, ನಮ್ಮ ಮನೆಗೆ ಇವಾಗ ನಿಮ್ ಮನೆಗೆ ನೀವಿಲ್ಲ, ನಿಮ್ಮ ಅತ್ತೆ ಇಲ್ಲ, ಯಾರಿಲ್ಲ, ನಿಮ್ಗೆ 2 ಮಕ್ಳಿದ್ರೆ ಹೊರಗಡೆ ಕೆಲಸ ಮಾಡಕ್ ಹೋಗ್ಬೇಕು ನೀವು ಅಂತ ಇಟ್ಕೊಳ್ಳಿ, ಜಾಬ್ ಹೋಗ್ಬೇಕು. ನಿಮ್ಮ ಹೌದು ಅತ್ತೆ ಸರ್. ಮೇಲೆ ನಂಬಿಕೆ ಜಾಸ್ತಿ, ಆಳ್ ಮೇಲೆ ನಂಬಿಕೆ ಜಾಸ್ತಿ? ಆ ತರ ಸಿಚುಯೇಷನ್ ಇದ್ದಿದ್ದೆ ಆಳ್ ನಂಬ್ಕೊಂತ ಇದ್ದ, ಅಂದ್ರೆ ಆಳ್ನ ಒಂದ್ ಸ್ವಲ್ಪ ಕ್ಲೋಸ್ ಮಾಡ್ಕೊಂಡು ಆ ತರ ಕ್ಲೋಸ್ ಆಗ್ತಾ ಇತ್ತು. ಇವಾಗಿಲ್ಲ ಸರ್, ಅತ್ತೆನೆ ನಂಬೋದು ಸರ್. ಅತ್ತೆ ಮೈಂಡ್ ಸೆಟ್ ಆ ತರ ಇದ್ದಿದ್ರೆ ಹಂಗಿರ್ತಾ ಇತ್ತು. ಆಳ್ ಮೇಲೆ ಜಾಸ್ತಿ ನಂಬ್ತಾ ಇದ್ದೆ. ಅತ್ತೆ ನನ್ಗೂ ಅತ್ತೆಗೆ ಆಗಲ್ಲ ಅನ್ಬಿಟ್ಟು ಅತ್ತೆ ನಂಬ್ತಾ ಇರಲಿಲ್ಲ ಸರ್. ಈಗಿರೋ ಸಿಚುಯೇಷನ್ಗೆ ಅತ್ತೆನೆ ನಂಬೋದು ಸರ್. ದಿನ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ ಸರ್. ಈಗ ಅತ್ತೆ ಸಂಬಂಧ ತುಂಬಾ ಚೆನ್ನಾಗಿದೆ ಸರ್. ಅವರೇ ಕಲ್ಸ್ಕೊಡ್ತಾರೆ, ಹೋಗಮ್ಮ ಕೆಲ್ಸ ಮಾಡು, ಚೆನ್ನಾಗಾಗು ಅಂದ್ರೆ ಅವ್ರ ಸಪೋರ್ಟಿಂಗ್ ಇರುತ್ತೆ. ಮತ್ತೆ ಮಕ್ಕಳು ನೋಡ್ಕೊಂತಾರೆ. ನಾವ್ ಅಲ್ಲಿಂದ ಇಲ್ಲಿ ಮೂವ್ಮೆಂಟ್ ಮಾಡಕ್ಕೆ ಅವ್ರಿಗೆ ಒಂದು ಸಪೋರ್ಟಿವ್ ಇದೆ ಸರ್. ಸಪೋರ್ಟ್ ಮಾಡ್ತಾರೆ ಸರ್. ಮತ್ತೆ ಕೇಳ್ತಾರೆ, ಏನೋ ಒಂದ್ ಸ್ವಲ್ಪ ಲೇಟ್ ಆದ್ರೆ ಯಾಕೆ ಹೋಗಿಲ್ಲ ಇನ್ನ, ಹೋಗು ಮಾಡು ಅಂತ ಅವ್ರ ಸಪೋರ್ಟಿವ್ ಇದೆ ಸರ್. ಇದು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ನೀವು ಕಲ್ತು ಚೇಂಜ್ ಮಾಡ್ಕೊಂಡು ಕಲಿಯೋದು ನೀವು ಅಲ್ವಾ? ಈಗ ಅತ್ತೆ ಒಳ್ಳೆಯವರು ಕೆಟ್ಟವ್ರ? ಅತ್ತೆ ಒಳ್ಳೆಯವರ ಕೆಟ್ಟವ್ರು? ಒಳ್ಳೆಯವರು ಸರ್. ನನ್ಗೆ ಅರ್ಥ ಆಗಿರಿಲ್ಲ ಸರ್. ಅತ್ತೆ ಬೇರೆ ಅವರು ಸೇಮ್ ಅತ್ತೆ ಸರ್. ಅದೇ ಒಳ್ಳೆಯವ್ರು ಅತ್ತೆ ನಿಮಗೆ? ಅವಾಗ ಇದ್ದಿದ್ ನನ್ ಬಾಡಿಯಲ್ಲಿ ಇದ್ದಿದ್ ಫ್ಯಾಟ್ ಪ್ರತಿಯೊಂದು ಚೇಂಜಸ್ ನಾನ್ ಮಾಡ್ತಾ ಇರಿಲ್ಲ. ಅಂದ್ರೆ ಅವ್ರದೇ ತಪ್ಪು ಅಂತ ನಾನ್ ಹೇಳ್ತಾ ಇದ್ದಿದ್ದು, ನಾನ್ ಅನ್ಕೊಂತಾ ಇದ್ದಿದ್ದು. ಅವ್ರು ಕೇಳಲ್ಲ, ನನ್ ಮಾತ್ ಕೇಳಲ್ಲ ಅಂತ ನಾನ್ ಅನ್ಕೊಂತಾ ಇದ್ದಿದ್ದು. ಎಲ್ಲ ನನ್ ಮೈಂಡ್ ಸೆಟ್, ನಂದು ಬಾಡಿ ಫ್ಯಾಟ್, ನನ್ ವೇಟ್ ಎಲ್ಲ ಪ್ರತಿಯೊಂದು ಚೇಂಜಸ್ ಆಗಿರೋದ್ರಿಂದ ಅತ್ತೆ ಒಳ್ಳೆಯವರು. ಈಗ ಅತ್ತೆ ಅಂದ್ರೆ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಫ್ರೆಶ್ ಮುಟ್ವಾಗ ಒಂದ್ ಥ್ಯಾಂಕ್ಸ್ ಹೇಳ್ಬಿಟ್ಟು ನನ್ ಕುಡಿತೀನಿ ಸರ್. ಯಾಕಂದ್ರೆ ಅವರಿಂದಾನೇ ನಮ್ ಮನೆಗ್ ಶೇಕ್ ಬಂದಿದ್ದು. ಅಂದ್ರೆ ಶೇಕಲ್ಲೆಲ್ಲ ಇಷ್ಟೆಲ್ಲ ಸರ್, ಶೇಕಲ್ಲೆಲ್ಲ ಇಷ್ಟೆಲ್ಲ ಇದೆ ಅಂತ ನಂಗೆ ನಿಜ ಗೊತ್ತಿರಲಿಲ್ಲ ಸರ್. ಸುಮ್ನೆ ಕುಡಿತಾ ಇದ್ರಿ ಅಂತ ಆವಾಗ ಇರ್ತಾ ಇದ್ದಿದ್ದು. ಯಾವಾಗ ಟ್ರೈನಿಂಗ್ ಸಪೋರ್ಟಿಂಗ್ ಸಿಸ್ಟಮ್ ಪ್ಲಗ್ ಇನ್ ಆಗಿದ್ರೆ ಆವಾಗಿಂದ ಗೊತ್ತಾಯ್ತು ಸರ್ ನಾವ್ ಹೆಂಗಿರ್ಬೇಕು, ಅವ್ರ ಹತ್ರ ಏನು ಅಂತ ಪ್ರತಿಯೊಂದು ಕಲ್ಸ್ಕೊಡ್ತಾರೆ. ಪಿನ್ ಟು ಪಿನ್ ಹೆಣ್ಮಕ್ಳಿಗೆ ಏನೇನ್ ಬೇಕೋ ಅದೆಲ್ಲ ಕಲ್ಸ್ಕೊಡೋದು ಟ್ರೈನಿಂಗ್ ಸಪೋರ್ಟಿಂಗ್ ಸಿಸ್ಟಮ್ ಮತ್ತೆ ಕ್ಲಾಸ್ ಮತ್ತೆ ಕೋಚ್ ಸರ್. ಥ್ಯಾಂಕ್ಸ್, ಥ್ಯಾಂಕ್ಸ್ ಚೆನ್ನಾಗಿ
100% ಸತ್ಯ ಇದೆ. ಅತ್ತೆ ಹೇಳ್ಬಿಡ್ತೇವೆ ಅತ್ತೆಗೆ ಒಬ್ಬರಿಗೆ ಸೊಸೆ ಸಾಕಾಗ್ಬಿಡುತ್ತೆ, ಹೆಂಗಾರ ಮಾಡಿ ಸಾಯಿಸ್ಬೇಕು ಅತ್ತೆನ. ಗುರುಜಿ ಹತ್ರ ಹೋದ್ರು, ಗುರುಜಿ ಹತ್ರ ಹೇಳಿದ್ನಂತ ಒಂದ್ಸರಿ ಅನ್ಸುತ್ತೆ. ಗುರುಜಿ ಹತ್ರ ಹೋದ್ರಂತೆ, ಗುರುಜಿ ಹೇಳ್ದ ಹೆಂಗಾರ ಮಾಡಿ ನಮ್ಮ ಅತ್ತೆನ ಸಾಯಿಸ್ಬಿಡು. ನಿಧಾನಕ್ಕೆ ಸಾಯಿಸ್ದ, ಸ್ಲೋ ಫಾಸ್ಟಾಗಿ ಸಾಯಿಸ್ಬಿಡ್ಲ, ಇಲ್ಲ ಸ್ವಲ್ಪ ಜೋರಾಗಿ ಸಾಯಿಸ್ಬಿಡು, ನಿಧಾನಕ್ಕೆ ಸಾಯಿಸೋ, ಡೌಟ್ ಬರ್ಬಾರ್ದು ನನಗೆ, ನಿಧಾನಕ್ಕೆ ಸಾಯಿಸೋ ಅಂದ್ರೆ ಸೊಸೆ. ಸರಿ ಅಂತ ಪೂಜಾರಿ ಹೇಳಿದೆ. ಸರಿ ಆಯ್ತು, ಕೆಲಸ ಮಾಡಿ, ಈಗ ನಾನು ಏನೋ ಕೊಡ್ತೀನಿ, ಈಗ ದಿನಾ ತಗೊಂಡೋಗಿ ಹಾಕ್ಬಿಡು, ದಿನ ತಗೊಂಡು ಖುಷಿಯಾಗಿರು, ಪ್ರೀತಿಂದಿರು. ಅವಳು ಕೆಟ್ಟದ್ ಹುಡುಕ್ಬೇಡ, ಒಳ್ಳೇದು ಹುಡುಕಿ ಸುತ್ತ ಬಿಡ್ತಾಳೆ. ಅವಳು ಏನ್ ಮಾಡ್ತಾ ಸುತ್ತ ಬಿಡ್ತಾಳೆ. 5 ತಿಂಗಳು ಅವಳಿಗೆ ಸಾಯಕ್ ಟೈಮ್ ಕೊಟ್ಟಿರ್ತೀನಿ ನಾನು, ಸಣ್ಣ ಸುತ್ತ ಬಿಡ್ಬೇಕು, ಅವಳಿಗೆ ಡೌಟ್ ಬರಬಾರ್ದು ಅಂತ ಗುರುಜಿ ಹೇಳ್ತಾರೆ. ಸರಿ, ನೀವೇನ್ ಮಾಡ್ಬೇಕು, ನಾಳೆಯಿಂದ ಚೆನ್ನಾಗಿ ಹುಡ್ಕೋಬೇಕು ಅವಳ. ಏನ್ ಹುಡ್ಕೋಬೇಕು, ನಾಳೆಯಿಂದ ಸುತ್ತ ಬಿಡ್ತಾಳೆ 5 ತಿಂಗಳಾದ್ಮೇಲೆ ಚೆನ್ನಾಗಿ ಹುಡ್ಕೋಬೇಕು ಅವಳ. ಬೆಳಗ್ಗೆ ಎದ್ದ ಕೂಡಲೇ ಅತ್ತೆ ಅನ್ಬೇಡ, ಅಮ್ಮ ಅನ್ನೋ. ನಮ್ಮ ಮಮ್ಮಿ ಹೆಂಗ್ ನೋಡ್ಕಿ ಹೆಂಗ್ ನೋಡ್ಕ, ಎದ್ ಕೂಡಲೇ ಆಪರೇಷನ್ ಮಾಡಿದೇನು, ಟೀ ಮಾಡಿಕೊಡ್ಲಾ, ಟಿಫಿನ್ ಮಾಡ್ಕೊಳತ್ತೆ ಅಂತ ಕೇಳ್ತಿರು. ಅಮ್ಮನ ತರ ಪ್ರೀತಿ ಮಾಡು. 5 ತಿಂಗಳಾಗೋಯ್ತು. ಓಕೆ, 4 ತಿಂಗಳಾಯ್ತು. ಗುರುಜಿ ಹತ್ರ ಹೋದ್ರು, ಹೋಗ್ಬಿಟ್ಟು ಇನ್ನೊಂದು ತಿಂಗಳಿದೆ ಅಂತ. ಸರಿ ಆಯ್ತು, ಮತ್ತೆ ತಿಂಗಳು ನೋಡಮ್ಮ, ಚೆನ್ನಾಗಿ ನೋಡ್ಕೊಂಡ್ ಬರುತ್ತೆ, ಎಲ್ಲ ಫುಲ್ ಪ್ರೀತಿ ಮಾಡ್ಬಿಡ್ಲಿ, ಇನ್ನೊಂದು ತಿಂಗಳು ಸುತ್ತ ಬಿಡ್ತಾಳ ಅಂತ ಪ್ರೀತಿ ಮಾಡಿ ಗುರುಜಿ ಹತ್ರ ಹೋದ್ರು. ನೋಡಮ್ಮ, ನಾಳೆ ಸುತ್ತ ಬಿಡ್ತಾಳೆ ಮತ್ತೆ. ಇವಳಿಗೆ ತಡ್ಕೊಳಕ್ ಆಗ್ತಾ ನಾವು, ಯಾರಿಗೆ, ಸೊಸೆಗೆ. ಯಾಕೆ ಹೇಳಿ, ತಾಯಿ ತರ ಪ್ರೀತಿ ಮಾಡಿದ್ರು. ಈಗ ದಯವಿಟ್ಟು ಗುರುಜಿ ಸಾಯಿಸ್ಬೇಡಿ. ನಮ್ಮ ಅತ್ತೆ ಅರ್ಥ ಮಾಡಿ, ನಮ್ಮ ತಾಯಿ ತರ, ನಮ್ಮ ಅತ್ತೆ ಅಲ್ಲ ಅವಳು ತಾಯಿ. ನಾನ್ ನೋಡೋದ್ ಸರಿ ಇರ್ಲಿಲ್ಲ, ದಯವಿಟ್ಟು ಬಯಸ್ಕೊಡಿ, ಕಾಳಕ್ ಬಿಡುವಂತ ಆಗಿದ್ರು. ದಯವಿಟ್ಟು ಸಾಯಿಸ್ಬೇಡಿ, ನಮ್ಮತ್ತೆ ಬೇಕು ಅಂತ. ಅವಾಗ ಗುರುಜಿ ಹೇಳಿದ್ರು, ಇಲ್ಲಮ್ಮ, ಸಾಯಿಸ್ಬೇಕಂತ ಕೊಟ್ಟಿಲ್ಲ, ಅದು ಔಷಧಿನೇ ಅಲ್ಲ, ಅದು ನಿನಗೇನು ಫೀಲಿಂಗ್ ಇತ್ತು ಅದು ಚೇಂಜ್ ಆಗ್ಲಿ ಅಂತ ಕೊಟ್ಟಿದ್ದು, ಅವಳು ಸಾಯಲ್ಲ ಅಂತ ಹೇಳಿದ್ರು. ನೀನ್ ಯಾವಾಗ ನಿಮ್ಮ ಅಮ್ಮನ ತರ ನಿಮ್ಮ ಅತ್ತೆ ನೋಡ್ಕೊ ಸ್ಟಾರ್ಟ್ ಮಾಡ್ತೀವಿ, ಅತ್ತೆ ಅಮ್ಮ ಆಗ್ತಾಳೆ. ಅವಾಗ ನಿನಗೆ ಅದು ಸಿಟ್ಟು ಬರಲ್ಲ. ಯಾವಾಗ ನೀನ್ ಅತ್ತೆ ಅಂತ ಕಾಣ್ತೀವೋ ಮತ್ತೆ ಅದು ಬೇರೆ ತರ ಕಾಣುತ್ತೆ, ಫೀಲಿಂಗ್ ಚೇಂಜ್ ಕಾಣಲ್ಲ. ಅದಕ್ಕೆ ಕೆಲವು ಗುರುಗಳು ಬುದ್ಧಿವಂತರು ಭೂಮಿಯಲ್ಲಿ ಇರ್ತಾರೆ, ಅದಕ್ಕೆ ಹೇಳ್ತಾರೆ ನಾಲೆಡ್ಜ್ ಅಂತ ಕರಿತಾರೆ. ಹೆಂಗ್ ಚೇಂಜ್ ಮಾಡ್ಬೇಕಂತ ಚೇಂಜ್ ಮಾಡ್ಬಿಡ್ತಾರೆ. ನೋಡಿ, ಇದೇ ಕೀರ್ತಿ ಮೇಡಮ್ ಅರ್ಥ ಮಾಡ್ಕೊಂಡ್ಲು, ಕ್ಲಾಸ್ ಕುತ್ಕೊಂಡ್ಲು. ಈಗ ಅತ್ತೆ ಮನೆಗಿದ್ರೆ ಯಾವ್ದು ಪ್ರಾಬ್ಲಮ್ ಬರಲ್ಲ. ಯಾಕೆ ಹೇಳಿ, ನೆಮ್ಮದಿ ಜೀವನ. ಇದನ್ನ ಸಣ್ಣ ಬದಲಾಯಿಸಬೇಕು ನೀವು. ಇವತ್ತು ಅತ್ತಿಗೆ 70 ವರ್ಷ, ನಾಳೆ 70 ವರ್ಷ ಆಗುತ್ತೆ, ಆಗಲ್ಲ. ನಾನು ಹೇಳ್ತೀನಿ ಗೊತ್ತಾ, ಇದು ರೊಟೀನ್ ಲೈಫ್, ಜೀವನ, ಬಿಡುಗಡೆ ಇಲ್ಲ ನಿಮ್ಗೆ. ನಿನ್ ಮಗಳಾಗಿದ್ದೆ, ನಾಳೆ ನೀನು ಏನಾದೆ, ಸೊಸೆ ಆದೆ, ನಾಡ್ದ ಅತ್ತೆ ಆದೆ, ಆಮೇಲೆ ಅಜ್ಜಿ ಕೂಡ ಆದೆ, ಆಮೇಲೆ ಹೊರಟು. ಇದು ಎಲ್ಲರೂ ಮಾಡ್ಬೇಕು, ಲೈಫ್ ಬಂದೇ ಬರುತ್ತೆ, ಬಿಟ್ಟೆ ಕಾಮನ್ ಇದು. ಇದು ಹೆಂಗೆ ಚೇಂಜ್ ಮಾಡ್ಬೇಕು ಲೈಫ್ ಅಂದ್ರೆ, ಹ್ಯಾಪಿ ಆಗಿರೋದು, ಖುಷಿಯಾಗಿರೋದು. ನನಗೆ ಹೇಳ್ತಾ ಗೊತ್ತು, ತುಂಬಾ ಜನ ಗೌರ್ಮೆಂಟ್ ಸ್ಕೂಲ್ ಬೇಡ, ಗೌರ್ಮೆಂಟ್ ಹಾಸ್ಪಿಟ್ಲ್ ಬೇಡ, ಗೌರ್ಮೆಂಟ್ ಜಾಬ್ ಗಂಡ ಬೇಕು. ಚೆಕ್ ಮಾಡಿ ನೋಡಿ, ಗೌರ್ಮೆಂಟ್ ಸ್ಕೂಲ್ ಬೇಡ, ಮೊದಲ ಗೌರ್ಮೆಂಟ್ ನಿಮ್ಗೆ ಹಾಸ್ಪಿಟ್ಲ್ ಬೇಡ, ಗೌರ್ಮೆಂಟ್ ಜಾಬ್ ವ್ಯಕ್ತಿ ಬೇಕು, ಅವನಿಗೆ ಮತ್ತೆ ಮದುವೆ ಮಾಡಿ ಕೊಡ್ತೀನಿ. ಗೌರ್ಮೆಂಟ್ ಏನ್ ಬೇಡ, ತಲೆ ಕೊಟ್ಬೇಕು ಅನ್ಸುತ್ತ. ಇರ್ಲಿ, ಸುಧಾರಿಸ್ಬೇಕು ಕರೆಕ್ಟ್ ಸುಧಾರಿಸ್ಬೇಕು ನಾವು ಇದೆಲ್ಲ. ಬಹಳ ಇಂಪಾರ್ಟೆಂಟ್ ಪರ್ಸನ್ ಹಿಂಗೆಲ್ಲ ಆಗ್ತಿರ ಹೊರಗಡೆ ನೋಡಿದೀನಿ ನಾನು. ಇರ್ಲಿ, ಓಕೆನಾ, ಸೇಫ್ಟಿ ಕರೆಕ್ಟ್ ನೋಡಿ. ಏನ್ ಚೇಂಜ್ ಮಾಡಕ್ಕೆ ಹೇಳ್ಬೋದು, ಚೆನ್ನಾಗಿ ಹೇಳಿ. 5 ನಿಮಿಷ ಟೈಮ್ ಇರುತ್ತೆ ನಿಮಗೆ, ನೀವೇನ್ ಚೇಂಜ್ ಮಾಡ್ಕೊಂಡು ಅಂತ ಹೇಳಿ. ಯಾಕಂದ್ರೆ ತುಂಬಾ ಜನ ಅವ್ರು ಚೇಂಜ್ ಮಾಡೋ ಸಾಧನೆ ಇರಮ್ಮ ಚೇಂಜ್ ಮಾಡ್ಕೊಂಡಿರ್ತಾರೆ ಲೈಫ್ ಅನ್ನು. ಅಲ್ಲ 70% ಏನ್ ಚೇಂಜ್ ಮಾಡ್ಕೊಂಡ್ರಿ ನೀವು? ಕೊನೆ ಮಾಡ್ತೀರಾ ಅನ್ಸುತ್ತೆ. ಗುಡ್ ಮಾರ್ನಿಂಗ್ ಸರ್. ನಂದು ಫಸ್ಟ್ ಚೇಂಜ್ ಆಗಿದ್ದು, ಟೀ ಹ್ಯಾಬಿಟ್ ಜಾಸ್ತಿ ಇತ್ತು. ಬರ್ತಾ ಅದನ್ನ ಅವಾಯ್ಡ್ ಮಾಡಿದೀವಿ. ಮನೆಯಲ್ಲಿ ಯಾವತ್ತು ಇವಾಗ ಟೀನೇ ಮಾಡೋದಿಲ್ಲ. ಯಾವತ್ತು ಆಫ್ರೆಶ್ ನಮ್ಮ ಮನೇಲಿ ಕಿಚನ್ ನಲ್ಲಿ ಬಂತು. ನಂತರ ಇನ್ನೊಂದು, ಏನೇ ಒಂದ್ ಸಣ್ಣ ತಪ್ಪಾದ್ರೂ ಕೂಡ ಅದು ನಮ್ಮ ಮನೆಯನ್ನ ಅವತ್ತು ದಿನ ಪೂರ್ತಿ ಬೈಯಕ್ ಶುರು ಮಾಡ್ತಿದ್ದೆ. ಅವ್ರು ನಮ್ ಸರ್ದು ಏನ್ ತಪ್ಪೇ ಇರ್ತಿದ್ದಿಲ್ಲ. ನನಗೆ ಅನ್ಸುತ್ತೆ ಇವಾಗ ಏನಕ್ಕೆ ಏನಾನ ಒಳಗ್ ಅಸಮಾಧಾನ ಇದ್ರು ಕೂಡ ಅವ್ರು ಬೈಯಕ್ ಹೋದ್ರು ಕೂಡ ಅವ್ರ ಮುಖ ನೋಡಿದ ತಕ್ಷಣ ನನ್ಗೇನು ಬೈಬೇಕಂತ ಅನ್ಸಂಗೇ ಇಲ್ಲ ಸರ್. ಯಾಕಂದ್ರೆ ಅವ್ರದ್ದು ಏನು ಒಂದು 0% ಇರುತ್ತೆ. ಅವ್ರು ಒಂದು ತಪ್ಪು ಮಾಡಿರಲ್ಲ. ನಾವ್ ಮುಖ ನೋಡಿದ ತಕ್ಷಣ ಹೆಂಗಾಗ್ಬಿಡುತ್ತಂದ್ರೆ, ಅಯ್ಯೋ ಪಾಪ ಇವ್ರನ್ನ ಯಾಕೆ ಬೈಬೇಕು ಅಂತ ಅನ್ಸುತ್ತೆ ಸರ್. ಅಷ್ಟು ಅಂದ್ರೆ ಮಕ್ಳಿಗೆ ಆರಾಮಿಲ್ಲ ಅಂತಂದ್ರೆ ನಾನ್ ನಮ್ ಸರ್ನ ಬೈಯೋದು, ಯಾರು ಸಿಗ್ತಾ ಇರ್ಲಿಲ್ಲ. ಯಾಕಂದ್ರೆ ಮಕ್ಳದ ತುಂಬಾ ಹೆಲ್ತ್ ಇಶ್ಯೂಸ್ ಇರ್ತಿತ್ತಲ್ಲ ಮನೆಯಲ್ಲಿ, ಹಂಗ್ ಮಾಡ್ತಿದ್ದೆ. ನಮ್ ಸರ್ನ ಬೈಕೊಂಡ್ರೆ ನನಗೆ ಸಮಾಧಾನ. ಎಲ್ಲದಕ್ಕೂ ಇವ್ರೇ ಕಾರಣ ಅಂತಂದು ಅದು ಅವಾಯ್ಡ್ ಆಗಿದೆ ಸರ್. ಇವತ್ ಯಾವಾಗೂ ಆತರ ಮಾಡೋದಿಲ್ಲ. ನಂತರ ಮಕ್ಕಳನ್ನು ಕೂಡ ಹಂಗೇನೆ, ನೀನ್ ಇದನ್ ಮಾಡು ಹೇಳ್ತಾ ಇದ್ದೆ. ನಾನ್ ಯಾವ್ದನ್ನು ಸರಿಯಾಗಿ ಮಾಡ್ತಾ ಇರ್ಲಿಲ್ಲ. ಇವಾಗ ಅದ್ನ ಏನು ಹೇಳಕ್ ಹೋಗಲ್ಲ, ಅವ್ರಿಗೆ ಗೊತ್ತಾಗುತ್ತೆ ನಾವೇ ಎಲ್ಲ ನಮ್ದು ಹೆಂಗಿರ್ಬೇಕು ಜೀವನ ಅಂತಂದು. ಇವಾಗ ಅವ್ರವ್ರೇ ಅವ್ರ ಜೀವನನ ಅರ್ಥ ಮಾಡ್ಕೊಂಡ್ಬಿಟ್ಟು ಅವ್ರು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಮಕ್ಳು ಕೂಡ. ಹೆಂಗೆ ಅಂತಂದ್ರೆ ಇವಾಗ ಮನೆಯಲ್ಲಿ ಯಾವ್ದೇ ತರದ್ದು ಒಂದು ಅಸಮಾಧಾನದ ವಾತಾವರಣನೇ ಇರಲ್ಲ, ಅಷ್ಟು ಹ್ಯಾಪಿ ಆಗಿರ್ತೀವಿ. ಏನೇ ಬಂದ್ರು ಕೂಡ
ಇಬ್ರು ಆಲೋಚನೆ ಮಾಡಿ ಸಮಾಧಾನದಿಂದ ಅದನ್ನ ಬಗೆಹರಿಸ್ಕೊಳ್ತೀವಿ. ಏನೇ ಸಮಸ್ಯೆ ಇದ್ರೂ ಕೂಡ ಅದನ್ನ ಇಬ್ರು ಕುಂತ್ಕೊಂಡು ನಿಧಾನವಾಗಿ ಇದ್ ಮಾಡ್ತೀವಿ. ನಾನ್ ಮೊದ್ಲೆಲ್ಲ ಏನೇನೋ ಬಂತು ಅಂದ್ರೆ ಕಿರ್ಚಾಡ್ಬಿಡ್ತಿದ್ದೆ ನಮ್ಮ ಮನೆಯವ್ರ ಮೇಲೆ. ಆ ತರ ಮಾಡಲ್ಲ. ತಾಳ್ಮೆ ಇರುತ್ತೆ, ತುಂಬಾ ತಾಳ್ಮೆ ಇರುತ್ತೆ. ಇನ್ನೂ ಒಂದು ನನಗೆ ತಾಳ್ಮೆ ಬಂದಿದ್ದಂದ್ರೆ ನಮ್ ಸಿದ್ದುಗೆ ಹೆಂಗೆ ಅಂತಂದ್ರೆ ಅವ್ನ್ ಯಾವಾಗ್ಲೂ 24 ಅವರ್ಸ್ ಕ್ಲೀನಿಂಗ್ ಎಲ್ಲ ಇರುತ್ತೆ. ಅದನ್ನ ಎಷ್ಟು ನೋವು ಪಟ್ಕೊಂಡ್ ಮಾಡ್ತಿದ್ದೆ ಅಂದ್ರೆ ಆ ಹುಡುಗನ್ನ ಬೈತಾ ಇದ್ದೆ, ಇಷ್ಟು ಗಲೀಜ್ ಮಾಡ್ತೀಯ, ಅಷ್ಟು ಗಲೀಜ್ ಮಾಡ್ತೀಯ ಅಂತಂದು. ಇವಾಗ ಆತರ ಇಲ್ಲೇ ಇಲ್ಲ. ಅವನು ಅರ್ಥ ಮಾಡ್ಕೊಳ್ತಾನೆ ನಾನ್ ಹೆಂಗೆ ಹ್ಯಾಂಡಲ್ ಮಾಡ್ಕೊಳ್ಬೇಕು ನಂದೆಲ್ಲ ಅಂತಂದು. ನಾನು ಅದನ್ನ ಸಮಾಧಾನದಿಂದ ಮಾಡ್ತೀನಿ. ಎಷ್ಟೇ ಹೊಲ್ಸ್ ಮಾಡಿದ್ರು ಕೂಡ ನಾನು ಅದನ್ನ ಅರ್ಚ್ಗೆಂತ ಕಿರ್ಚ್ಗೆಂತ ಮಾಡಲ್ಲ. ಅದ್ ನನ್ ಕರ್ತವ್ಯ ಅಂತಂದು ನಾನು ಖುಷಿಯಿಂದ ಮಾಡ್ತೀನಿ. ಅದ್ ನನಗೆ ತಾಳ್ಮೆ ಬಂದಿದೆ. ನಿಜವಾಗ್ಲೂ ಇವಾಗ ಹೆಂಗಿದೆ ಅಂದ್ರೆ ಸರ್, ಎಲ್ಲರೂ ಅವ್ರವ್ರ ಕೆಲ್ಸ ಅವ್ರವ್ರು ನೀಟಾಗಿ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಒಂದು ವಾದ ವಿವಾದ ಅಂತ ಸಣ್ಣ ಪುಟ್ಟದು ಕೂಡ ನಡೆಯೋದಿಲ್ಲ. ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಯಾವಾಗ 15 ದಿವ್ಸಕ್ಕೊಂದ್ಸರಿ ಅಂತೂ ಹಾಸ್ಪಿಟಲ್ ವಿಸಿಟ್ ಒಬ್ರದಾದ ತಕ್ಷಣ ಒಬ್ರದ್ದು ಇದ್ದೇ ಇರ್ತಿತ್ತು. ಅದು 3 ವರ್ಷದಿಂದ ಅವಾಯ್ಡ್ ಆಗಿದೆ. ಅದರಿಂದ ನಮಗೆ ನೆಮ್ಮದಿ ಸಿಕ್ತು ಅನ್ಸುತ್ತೆ. ಎಲ್ಲರಿಗೂ ಟೈಮ್ ಕೊಡ್ತಾ ಇದೀವಲ್ಲ ಫ್ಯಾಮಿಲಿನಲ್ಲಿ. ಮೊದ್ಲಿಗೆ ಅವ್ರು ಒಂದ್ ದಿಕ್ಕು, ಅವ್ರ ಮನೇಲಿದ್ರೆ ನಾನು ಹಾಸ್ಪಿಟಲ್ ನಲ್ಲಿ, ಮಕ್ಳು ಒಂದ್ ದಿಕ್ಕು ಹಿಂಗಿರ್ತಿತ್ತು. ಇವಾಗ ಆತರ ಇಲ್ಲೇ ಇಲ್ಲ. ಎಲ್ಲರೂ ಒಟ್ಟಿಗೆ ಇರೋದ್ರಿಂದ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಜೊತೆಗೇನೆ, ಫ್ಯಾಮಿಲಿ ಜೊತೆಗೆ. ನಾವು ಆಮೇಲೆ ಟೈಮ್ ನ ಮ್ಯಾನೇಜ್ ಮಾಡೋದು ಹೆಂಗೆ ಅಂತ ಕಲ್ತಿದ್ವಿ. ಸುಮ್ನೆ ಮೊದ್ಲೆಲ್ಲ ತುಂಬಾನೇ ರೆಸ್ಟಿಂಗ್, ಬರೀ ಮಲ್ಗೋದೇ ಜಾಸ್ತಿ ಆಗ್ತಾ ಇತ್ತು ನಂದು. ಡೇ ಫುಲ್ ಮಲ್ಗೋದೇ ಜಾಸ್ತಿ, ರೆಸ್ಟಿಂಗ್ ನಲ್ಲೇ ಇರ್ತಿದ್ದೆ ಜಾಸ್ತಿ. ಅಡಿಗೆ ಮಾಡೋದು ಕಷ್ಟ. ಈಗ ಹಂಗಲ್ಲ, ಒಂದು ರೂಟೀನ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಎಂಡ್ ಆಗೋವರೆಗೂ ಸುಸ್ತೇ ಇರಲ್ಲ. ಅಷ್ಟು ಚೆನ್ನಾಗಿರ್ತತೆ ಎನರ್ಜಿ. ಇದನ್ನ ನಾವು ಫೀಲ್ ಮಾಡ್ತಾ ಇದೀವಿ ಇವಾಗ ಕೂಡ. ಅದು ಎಷ್ಟು ಚೆನ್ನಾಗಂತ ಅಂದ್ರೆ ಮಲ್ಗ್ಬೇಕು ಅಂತಂದು ಕೂರ್ಬೇಕು, ರೆಸ್ಟ್ ಮಾಡ್ಬೇಕು ಅಂತಂದು ಅದು ಮನಸ್ಸಿನಲ್ಲೇ ಬರೋದಿಲ್ಲ. ಎದ್ದೀವಿ ಅಂತ ಅಂದ್ರೆ 4:30ಗೆ ಅದು ರೂಟೀನ್ ಹಂಗೆ ಸ್ಟಾರ್ಟ್ ಆಗ್ಬಿಡುತ್ತೆ. ನಮ್ ಸರ್ದಂತೂ ಇನ್ನೂ ಎನರ್ಜಿ, ಡಬಲ್ ಎನರ್ಜಿ. ಮೊದ್ಲಿಗೆ ಏನಿತ್ತು ಅದು ಡಬಲ್ ಆಗ್ಬಿಟ್ಟಿದೆ ಸರ್ದು. ಅವರು ಖುಷಿಯಾಗಿರ್ತಾರೆ. ಅವ್ರದ್ದು ಎನರ್ಜಿ ನೋಡ್ತಿದ್ರೆ ನಾನು ಇನ್ನು ಅವ್ರದ್ದು ಎನರ್ಜಿ ತಗೊಳ್ಬೇಕು ಅನ್ಸುತ್ತೆ. ಯಾಕಂದ್ರೆ ಒಂದ್ ಏನೇ ಬರ್ಲಿ ಸರ್, ಅದಕ್ಕೆ ಯಾವತ್ತು ನಾನು ಮೊದ್ಲಿಗಾದ್ರೆ ನೆಗೆಟಿವ್ ನೋಡಿಲ್ಲ. ಇವಾಗಂದ್ರೆ ಅದ್ ಏನೇ ಆಗ್ಲಿ ಮಾಡೋಣ ಮಾಡೋಣ, ಆ ಮಾಡೋಣ ಅನ್ನೋ ಪದದಿಂದ ಅದ್ ನನಗೆ ಎಷ್ಟು ಎನರ್ಜಿ ತುಂಬ್ತಾ ಇದೆ ಅಂತಂದ್ರೆ, ಆಗ್ಲಿ ಬಿಡು ಎಲ್ಲದನ್ನು ನಾವು ಜೊತೆಗಿರ್ತೀವಲ್ವಾ ಅನ್ನೋದು ಒಂದ್ ಖುಷಿ ಸರ್. ಎಲ್ಲದಕ್ಕೂ ಸಪೋರ್ಟಿಂಗ್ ಆಗಿ ಎಲ್ಲ ಫ್ಯಾಮಿಲಿ, ನಮ್ಮ ಮನೆ ನನ್ ಮಕ್ಕಳಾಗ್ಲಿ ಸರ್ ಆಗ್ಲಿ, ಒಂದ್ ಸಣ್ಣ ಪುಟ್ಟದ ಕೂಡ ಸಪೋರ್ಟಿವ್. ಎಷ್ಟು ಪಾಸಿಟಿವಿಟಿ ಅಂತಂದ್ರೆ ನನ್ಗೆ ಖುಷಿ ಆಗುತ್ತೆ. ಅದನ್ನ ಈ ಫೀಲ್ ನ ಬಂದಿದ್ದು ನಿಜವಾಗೂ ನಾವು ಪ್ರಾಡಕ್ಟ್ಸ್ ಮತ್ತೆ ಇದೆಲ್ಲ ಅನುಭವಿಸ್ತಿರೋದ್ ಕಾರಣ ಡೈಲಿ ಕಮ್ಯುನಿಟಿನಲ್ಲಿ ಇದ್ದಿದ್ರಿಂದ, ಕೋಚ್ ಹತ್ರ ನಾವು ಕಲಿತಾ ಇರೋದ್ರಿಂದ. ಇದು ಯಾವ್ದು ಸಪೋರ್ಟ್ ಇಲ್ದಲೆ ನಾನೇ ಮಾಡ್ಕೊಂಡ್ಬಿಡ್ತೀನಿ ಪ್ರಾಡಕ್ಟ್ಸ್ ಇದೆ ಅಂತಂದ್ರೆ ಸಾಧ್ಯ ಆಗ್ತಾನೆ ಇರ್ಲಿಲ್ಲ ಸರ್. ಯಾಕಂದ್ರೆ ಒಂದ್ ಸಪೋರ್ಟಿವ್ ಕಮ್ಯುನಿಟಿ ಹೆಂಗೆ ಪಾಸಿಟಿವಿಟಿ ನಮಗೆ ಡೈಲಿ ತುಂಬುತ್ತೋ, ಅದಿದ್ರೆ ಮಾತ್ರ ಎನರ್ಜಿನ ಫೀಲ್ ಮಾಡ್ಬೋದು ಅಂತ ನನ್ಗೆ ಅರ್ಥ ಆಗಿದ್ದು ಈ 3 ವರ್ಷ 4 ತಿಂಗಳಿಂದ. ಅದನ್ನೇ ನಾವು ಡೇ ಬೈ ಡೇ ಇಂಪ್ರೂವೈಸೇಷನ್ ಆಗ್ತಾ ಇದೆ ಹೊರತು ನೆಗೆಟಿವಿಟಿಗೆ ಹೋಗ್ತಾ ಇಲ್ಲ ಮೈಂಡ್. ಇವಾಗ ಹೆಂಗೆ ಅಂತಂದ್ರೆ ನೆಗೆಟಿವ್ ಪೀಪಲ್ಸ್ ಏನೇ ಮಾತಾಡಿದ್ರು ಕೂಡ ತುಂಬಾ ಸ್ಮೈಲ್ ಮಾಡಿ ಆರಾಮಾಗಿ ಖುಷಿಯಾಗಿರ್ತೀವಿ. ಏನು ಆನ್ಸರ್ ಮಾಡೋದಿಲ್ಲ. ಅಷ್ಟು ತಾಳ್ಮೆ ಬಂದಿದೆ. ಥ್ಯಾಂಕ್ ಯು ಸರ್. ಆಮೇಲೆ ಮಕ್ಕಳು ಕೂಡ ಅಷ್ಟೇನೆ. ನಮ್ಮ ಮಕ್ಕಳಲ್ಲಿ ಇಷ್ಟೊಂದು ಎನರ್ಜಿ ಇದೆ, ಇಷ್ಟು ಬುದ್ಧಿವಂತರಿದ್ದಾರೆ ಅಂತ ನನಗೆ ಗೊತ್ತಿದ್ದಿಲ್ಲ. ಇವೇನ್ ಕೆಲ್ಸಕ್ಕೆ ಬರ್ತಾರೋ ಸೋಂಬೇರಿಗಳು ಅಂತ ಅನ್ಕೊಂತಿದ್ದೆ. ಅದು ತುಂಬಾನೇ ತಪ್ಪು ಅಂತ ನನಗೆ ಅರ್ಥ ಆಗಿದ್ದು ಈ ಕಮ್ಯುನಿಟಿಗೆ ಬಂದ್ಮೇಲೆ. ಯಾಕಂದ್ರೆ ಒಂದೊಂದು ವ್ಯಕ್ತಿದು ಒಂದೊಂದು ಗುಣ ಇರುತ್ತೆ, ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಅದಕ್ಕೆ ನಾವು ಒತ್ತು ಕೊಡಲ್ಲ ಅಷ್ಟೇ. ಅದನ್ನ ನೋಟಿಫೈ ಮಾಡಿ ಅದಕ್ಕೆ ನಾವು ಎನ್ಕರೇಜ್ ಮಾಡಿದ್ರೆ ಮಕ್ಕಳು ಕೂಡ ಒಂದು ಒಳ್ಳೆ ಬುದ್ಧಿವಂತರಾಗ್ತಾರೆ ಅಂತಂದು ಅರ್ಥ ಆಯ್ತು ಸರ್. ಥ್ಯಾಂಕ್ ಯು ಸರ್. ತುಂಬಾ ಜನ ಕುತ್ಕೊಂಡು ಹೋಗ್ತೀವಿ, ಇದನ್ನ ಫಸ್ಟ್ ಚೇಂಜ್ ಮಾಡ್ಬೇಕಾದ್ ನಾವ್ ಬಿಪಿ ಅಂತ ಬಂದಿದೆ. ಏನ್ ರೇಷ್ಮಾ ಕೆಲ್ಸುತ್ತಾ? ಇಲ್ಲ ಟೆನ್ಷನ್ ಆಗಿದೆ. ಓಕೆ, ಏನ್ ತಿಪ್ಪೇಸ್ವಾಮಿ ತಿಪ್ಪೇಶ ಕೆಲ್ಸುತ್ತಾ? ಎಸ್, ಹೊಸದಾಗಿ ಬಂದ ತುಂಬಾ ಜನ ಇರ್ತೀರಿ, ಕೇಳ್ಬಿಡ್ತೀನಿ. ಇದನ್ನ ಬರೋಣ ಹೇಳಿದ್ರಲ್ಲ, ಹಿಂಗೆ ಚೇಂಜ್ ಮಾಡ್ಬೇಕು. ಓಕೆ, ಬಂದು ಫಸ್ಟ್ ಆಗಿ ಫಸ್ಟ್ ಸಮಾಧಾನ ಇರ್ಲಿ. ಫಸ್ಟ್ ಏನ್ ಚೇಂಜ್ ಮಾಡ್ಬೇಕು ಗೊತ್ತಾ? ಇವತ್ತು ನೀವು ಶೇಕ್ ಕುಡಿದ್ರಿ, ಇವತ್ತು ಟೀ ಕುಡಿದಿರಾ? ಟೀ ಕುಡಿದಿಲ್ವಾ? ಮಧ್ಯಾಹ್ನವರೆಗೆ ಊಟ ಮಾಡಿಲ್ವಾ? ಮಧ್ಯಾಹ್ನ ಊಟ ಮಾಡಿದ್ರ? ನೀರ್ ಜಾಸ್ತಿ ಕುಡಿದ್ರ? ನಿದ್ದೆ ಚೆನ್ನಾಗಿ ಮಾಡಿದ್ರ? ಬೆಳಗ್ಗೆದ್ದ ಸುಸ್ತಾಗಿಲ್ವಾ? ಆರಾಮಾಗಿದ್ರ? ಮೈಕೈ ಏನೋ ಬಂದಿಲ್ವಾ? ಹಿಂಗ್ ಚೆಕ್ ಮಾಡಿಕೊಳ್ಳಿ. ಬಂದ ಕೂಡಲೇ ನೀವು ಇವತ್ತು ಬಂದ್ರಿ, ನಾಳೆ ಬೆಳಿಗ್ಗೆ ಬಿಪಿ ಚೆಕ್ ಮಾಡಕ್ ಹೋಗ್ತೀರಿ, ಶುಗರ್ ಚೆಕ್ ಮಾಡಕ್ ಹೋಗ್ಬಿಟ್ಟಿರ್ತೀರಿ. ಇವತ್ತೇ ಬರ್ತಿರ್ತೀರಿ, 20 ವರ್ಷದ ಬಿಪಿ ಇರುತ್ತೆ ನಿಮಗೆ. ಅವ್ರು ಬಿಪಿ ಕಮ್ಮಿ ಅಂತ ಹೇಳಿದ್ರಲ್ಲ, ಕಮ್ಮಿ ಆಗಿಲ್ಲ ಅಂತ ಇವತ್ತು ಬಂದ್ ಕೂಡ ನಾಳೆ ಚೆಕ್ ಮಾಡಿರ್ತೀರಿ. ಹಂಗಲ್ಲ. ಜೀವನ ಶೈಲಿ ಚೇಂಜ್ ಮಾಡ್ಬೇಕು. ಇಲ್ಲಿ ಹೇಳಿಕೊಡೋದು ಹೆಂಗ್ ಗೊತ್ತಾ? ನೀವು ಚೇಂಜ್ ಆಗ್ಬೇಕಾದ ಅದನ್ನ 70% ನೀವು ಬದಲಾಗ ಟ್ರೈ ಮಾಡ್ಬೇಕು. ಇನ್ನ 30% ಆಟೋಮೆಟಿಕ್ಲಿ ಬದಲಾಗ್ಬಿಡುತ್ತೆ. ನೀವ್ ಬದಲಾಗಿಲ್ಲ ಅಂತ ಇಟ್ಕೊಳ್ಳಿ, ಏನು ಬದಲಾಗ
ನಿನ್ನಿಂದ ಚೇಂಜ್ ಆಗೋದು, ನಿಮ್ ಮನೆ ಚೇಂಜ್ ಆಗೋದು ನಿಮ್ಮಿಂದ. ಮನೆ ಒಬ್ಬ ವ್ಯಕ್ತಿನ ಚೇಂಜ್ ಆಗ್ತದೆ, ನಿರ್ಧಾರ ಮಾಡಿದ್ರೆ ಆತ ಲೀಡರ್ ಆಗ್ತದೆ ಮನೆಯಲ್ಲಿ. ಆತ ಮನೆಗೆ ಅಪ್ಪ ಅಮ್ಮ ಅವರೇ ಸರಿ ಕಲ್ತಿಲ್ಲ, ಮಕ್ಕಳು ಚೇಂಜ್ ಮಾಡಿ, ಸಾಕು ಕೈಲಿ ಆಗಲ್ಲ ಕೈಲಿ, ಮಕ್ಕಳು ಸ್ಕೂಲಿಂದ ಚೇಂಜ್ ಮಾಡಿ. ಮಕ್ಕಳು ಇರಲ್ಲ, ಇವ್ ದೊಡ್ಡ ಚೇಂಜ್ ಮಾಡಕ್ ಆಗಲ್ಲ, ಇದು ಬೆಳೆದ್ ಬಿಟ್ಟಿದೆ, ಮರ ಆಗೋಗ್ಬಿಟ್ಟಿದೆ, ಆಯ್ತು ಮಕ್ಕಳಿಂದ ಚೇಂಜ್ ಮಾಡಿ, ಸ್ಕೂಲಲ್ಲಿ ಚೇಂಜ್ ಮಾಡಿ ಫಸ್ಟ್, ಅಲ್ಲಿಂದ ಕಲಿಸಿ ಮಕ್ಕಳಿಗೆ ಹೆಂಗಿರ್ಬೇಕು ಅಂತ ಹೇಳಿ. ಓಕೆ, ಜನ ತುಂಬಾ ಟ್ರೈ ಮಾಡ್ತಾರೆ. ಈಗ ನಾನು ಇಲ್ಲಿ ಬಂದು ಕರ್ಕೊಂಡ್ ಕೂಡಿಸಿದ್ ನಿಮ್ನ, ನೀವು ಇಲ್ಲಿ ಕುತ್ಕೊಂಡಿರ್ತೀರಿ ಅಷ್ಟೇ, ಇಲ್ಲಿ ಇರಲ್ಲ, ಇಲ್ಲಿ ಇರ್ತೀರಿ, ಇಲ್ಲಿ ಇರಲ್ಲ. 100 ಜನ ಟ್ರೈನಿಂಗ್ ಹೋದ್ರೆ ಕಲಿಬೇಕಂತ 10 ಜನ ಪಾಸ್ ಆಗ್ತಾರೆ, 90 ಜನ ಎಲ್ಲಿ ಹೋದ್ರು? ಮತ್ತೆ ಎಲ್ಲ ಸೇಮ್ ಸ್ಕೂಲಾಗ ಓದಿವಿ. ನಾನು ಓದೋ ಸ್ಕೂಲ್ 70 ಜನ ಹುಡುಗರು ಇದ್ರು SLC ಅಲ್ಲಿ. ಒಬ್ಬನು ಹೈಸ್ಕೂಲ್ ಮಾಸ್ಟರ್ ಆದ, ಒಬ್ಬ ಡಾಕ್ಟರ್ ಆದ, ಇನ್ನೊಂದ್ 3 ಜನ ಇಲ್ಲೇ ಅಂದ್ರೆ ಪ್ರೈವೇಟ್ ಅಲ್ಲಿ ಟೀಚರ್ ಆದ, ಮಿಕ್ತ ತಗೋದ್ರು. ನಾನು ಕಲ್ತಿರೋ ಪ್ರಕಾರ ಒಂದು 5 ಜನ ಮಾತ್ರ ಜಾಬ್ ಅಲ್ಲಿ ಇರೋದು. ಇನ್ನ 3 ಜನ 24 ಬಿಟ್ಕೊಂಡು ರೋಡ್ನಾಗ ಇರ್ತಾರೆ. ಮತ್ತೆ ಸೇಮ್ ಸ್ಕೂಲ್ ಅಲ್ಲ, ನಾವೆಲ್ಲ ಓದಿದ್ದು ಒಂದೇ ಸ್ಕೂಲಲ್ಲಿ ಓದಿದ್ದು, ಮತ್ತೆ ಯಾಕೆ